ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಾನು ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಾನು ರಾಜು ಕೊರ್ಲಾಳೆ. ಇಂದಿನ ನಮ್ಮ ವಿಡಿಯೋ ಮಹಾ ಮ್ಯಾರಥಾನ್, ನಿಮ್ಮೆಲ್ಲರ ಪ್ರೀತಿಯನ್ನು ಗಳಿಸುವಲ್ಲಿ ಅದು ಸಫಲವಾಗಿದೆ ಅನ್ನುವಂಥ ಭಾವನೆಯಿಂದ ನಾನು ಎರಡನೇ ವಿಡಿಯೋವನ್ನು ಆದಷ್ಟು ಬೇಗ ನಿಮಗೆ ಕೊಡ್ತೇನೆ ಅನ್ನುವಂಥ ನಾನು ಭರವಸೆಯನ್ನು ಆ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಯಾಕಂದರೆ 120 ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಒಳಗೊಂಡಿರುವಂತಹ ಆ ಮಹಾ ವಿಡಿಯೋವನ್ನು ನೀವು ಇನ್ನೂವರೆಗೂ ವೀಕ್ಷಿಸಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಆ ವಿಡಿಯೋವನ್ನು ಕೂಡ ವೀಕ್ಷಣೆ ಮಾಡುವುದರ ಜೊತೆಗೆ ಈ ವಿಡಿಯೋವನ್ನು ಕೂಡ ವೀಕ್ಷಣೆ ಮಾಡಿ. ಯಾಕಂದರೆ ಎರಡೂ ವಿಡಿಯೋದಿಂದ ಸುಮಾರು ಪ್ರಶ್ನೆಗಳು ನಿಮಗೆ ಪತ್ರಿಕೆ 1 ತೇರ್ಗಡೆಗೊಳಿಸುವಲ್ಲಿ ಸಹಕಾರಿಯಾಗಲಿವೆ ಅನ್ನುವಂಥ ಭರವಸೆಯನ್ನು ಕೊಡ್ತಾ ನಾನು ಬೇಗ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇಲ್ಲಿವರೆಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಮಗೆ ಅದು ಒಂಥರ ಎನ್ಕರೇಜ್ ಸ್ಫೂರ್ತಿ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕು ಶೇರ್ ಮಾಡೋದ್ರ ಮುಖಾಂತರವಾಗಿ ನೀವು ನೋಟಿಫೈ ಆಗಿ ಕೂಡ ಇರ್ಬೋದು. ಹಾಗಾಗಿ ನಮ್ಮ ಕನಸುಗಳು ನನಸಾಗಬೇಕಂದ್ರೆ ಮೊದಲು ನಾವು ಎಚ್ಚರಗೊಳ್ಳಬೇಕು. ಹಾಗಾಗಿ ಎಚ್ಚರಗೊಳ್ಳೋದಕ್ಕೆ ಇಲ್ಲಿ ಸಮಯ ತೀರಾ ಕಡಿಮೆ ಇದೆ. ಮಹಾ ಮ್ಯಾರಥಾನ್ನ ಎರಡನೇ ಭಾಗವನ್ನು ನಾವೀಗ ನೋಡೋಣ. ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂವರೆಗೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಒತ್ತಿ ನೋಟಿಫೈ ಆಗಿರಿ. ಅದನ್ನು ಮಾತ್ರ ಮರೆಯೋಗಿಲ್ಲ, ಮುಂದಿನ ವಿಡಿಯೋ ಬೇಕಂದರೆ ನೀವು ನೋಟಿಫೈ ಆಗಿರಲೇಬೇಕು. ಬನ್ನಿ. ಸ್ನೇಹಿತರೆ, ನಾನು ಕಳೆದ ತರಗತಿಯಲ್ಲಿ ಬೆಳಕು ಅನ್ನುವಂಥ ಟಾಪಿಕ್ ಮೇಲೆ ಮಾತಾಡ್ತಾ ಹೋಗಿದ್ದೆ. ಅಂದರೆ ಸುಮಾರು ಅಲ್ಲಿ ನಾನು 7 ಟಾಪಿಕ್ಗಳ ಬಗ್ಗೆ ಮಾತಾಡಿದ್ದೇನೆ. 7ರಲ್ಲಿ ಬೆಳಕು ಕೊನೆಯದಾಗಿತ್ತು. ಆದರೆ ಇವತ್ತಿನ ದಿನ ಈ ಒಂದು ತರಗತಿ ಯಾವೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂದರೆ ಇದು ಜೀವಶಾಸ್ತ್ರಕ್ಕೆ ಸಂಬಂಧಿಸಿರುವಂಥದ್ದು. ಯಾವುದು? ಜೀವಶಾಸ್ತ್ರಕ್ಕೆ ಸಂಬಂಧಿಸಿರುವಂಥ ವಿಡಿಯೋ, ಅದರ ಮೇಲೆ ಟಾಪಿಕ್ಗಳು ಇದ್ದಾವೆ. ನೀವು ಪರಿಸರ ಅಧ್ಯಯನದಲ್ಲಿ ಸೈನ್ಸ್ ಕೂಡ ನೋಡ್ತಾ ಹೋಗ್ತೀರಿ. ಪರಿಸರ ಅಧ್ಯಯನ ಅಂದರೆ ನಥಿಂಗ್ ಲೈಕ್ ಎ ಸೈನ್ಸ್ ಅಲ್ವಾ? ಹಾಗಾಗಿ ಆ ಸೈನ್ಸ್ ಕೂಡ ಇದರಲ್ಲಿ ಒಳಗೊಂಡಿರುತ್ತೆ. ಕಾರಣ ನೀವು ಯಾರೆಲ್ಲ ಫಸ್ಟ್ ಪೇಪರನ್ನು ಇವಾಗ ಅಭ್ಯಾಸ ಮಾಡ್ತಾ ಇದ್ದೀರಾ, ತಾವು ಎನ್ವೈರ್ಮೆಂಟ್ ಸ್ಟಡಿ ಪುಸ್ತಕಗಳನ್ನು ಓದೋದ್ರ ಜೊತೆಗೆ 6, 7, 8, 9, 10 ಒಂದು ಸ್ವಲ್ಪ ಸೈನ್ಸ್ ಪುಸ್ತಕಗಳನ್ನು ನೋಡ್ಕೊಳ್ಳಿ. ಭಾಳ ಮುಖ್ಯವಾಗಿ 6, 7, 8 ಅಂತೂ ಮಿಸ್ ಮಾಡಬೇಡಿ. ಆ ಸೈನ್ಸ್ ಪುಸ್ತಕಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಹಾಗಿದ್ರೆ ಈ ತರಗತಿಯಲ್ಲಿ ನಾನು ಮೊದಲ ಒಂದು ಟಾಪಿಕ್ ಯಾವುದಂದ್ರೆ ಆಹಾರ ಮತ್ತು ಪೋಷಕಾಂಶ. ಏನು ಆಹಾರ ಮತ್ತು ಪೋಷಕಾಂಶ ಇದೆ ಅದ್ರ ಮೇಲೆ ನಾನು ಮಾತಾಡ್ತಾ ಹೋಗ್ತೀನಿ. ಬನ್ನಿ 1ನೆಯ ಪ್ರಶ್ನೆಯನ್ನು ಗಮನಿಸೋಣ. ಸಾವಯವ ಕೃಷಿ ಎಂದರೆ ಏನಪ್ಪ? ಸಾವಯವ ಕೃಷಿ ಅಂದರೆ ಆಯ್ಕೆಗಳು ನೋಡಿಲಿ. ಕೇವಲ ಸಾವಯವ ಗೊಬ್ಬರ ಬಳಸುವುದು. ಆಯ್ಕೆ 2 ಕೇವಲ ರಾಸಾಯನಿಕ ಗೊಬ್ಬರ ಬಳಸೋದು. ಆಯ್ಕೆ 3 ಎರಡನ್ನೂ ಬಳಸೋದು, ಅಂದರೆ ಸಾವಯವ ಮತ್ತು ರಾಸಾಯನಿಕ ಎರಡೂ ಗೊಬ್ಬರವನ್ನು ಬಳಸೋದು. ಆಯ್ಕೆ ಡಿ ಎರಡನ್ನೂ ಬಳಸದೇ ಇರೋದು ಅನ್ನುವಂಥ ಆಯ್ಕೆಗಳಿವೆ. ಇದಕ್ಕೆ ಸರಿಯಾದ ಉತ್ತರ ಸಾವಯವ ಕೃಷಿ ಅಂದರೆ ಕೇವಲ ಸಾವಯವವಾಗಿರ್ತಕ್ಕಂಥ ಗೊಬ್ಬರವನ್ನು ಬಳಸೋದು ಮಾತ್ರ ಅನ್ನುವಂಥ ಆಯ್ಕೆ ಇಲ್ಲಿ ಸರಿಯಾಗ್ತದೆ. ಸಸ್ಯಗಳನ್ನ ಮಣ್ಣಿನ ಸಹಾಯವಿಲ್ಲದೆ ಬೇರುಗಳನ್ನ ಪೋಷಕಾಂಶವಿರುವ ದ್ರವ ಮಾಧ್ಯಮದಲ್ಲಿಟ್ಟು ಬೆಳೆಸುವ ವಿಧಾನವನ್ನ ನಾವು ಏನಂತ ಕರಿತೀವಿ? ನೋಡ್ರಿ, ಆಯ್ಕೆಗಳನ್ನು ನೋಡ್ರಿ. ಏರೋಫೋನಿಕ್ಸ್, ಆಯ್ಕೆ 2 ಹೈಡ್ರೋಫೋನಿಕ್ಸ್, ಆಯ್ಕೆ 3 ಆರ್ಗಾನಿಕ್ಸ್, ಆಯ್ಕೆ 4 ಸೋಡೋಪ್ಲೋನಿಕ್ಸ್. ಇದರಲ್ಲಿ ಸರಿಯಾದಂಥ ಉತ್ತರ ಆಯ್ಕೆ 2 ಹೈಡ್ರೋಫೋನಿಕ್ಸ್ ಅಂತೇಳಿ ನಾವು ಕರೀತಾ ಹೋಗ್ತೇವೆ. 3ನೇದ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಶಕ್ತಿಯ ಮೂಲದ ಪ್ರಮುಖ ಪೋಷಕಾಂಶ ಯಾವುದು ಅಂತಕ್ಕಂಥ ಪ್ರಶ್ನೆ ಇದು. ಶಕ್ತಿಯ ಮೂಲದ ಪ್ರಮುಖ ಪೋಷಕಾಂಶ ಯಾವುದು ಅಂದರೆ ಆಯ್ಕೆ 1 ಪ್ರೋಟೀನ್, ಆಯ್ಕೆ 2 ವಿಟಮಿನ್ಸ್, ಆಯ್ಕೆ 3 ಖನಿಜ, ಆಯ್ಕೆ 4 ಕಾರ್ಬೋಹೈಡ್ರೇಟ್. ನೀವು ಗಸ್ ಕರೆಕ್ಟ್ ಮಾಡಿದಿರಾ. ಇದಕ್ಕೆ ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ ಆಗುತ್ತೆ. 4ನೇ ಪ್ರಶ್ನೆ. ಸೂರ್ಯನ ರಶ್ಮಿಯು ಜೀವಸತ್ವ ಯಾವ ಜೀವಸತ್ವವನ್ನು ಒಳಗೊಂಡಿದೆ? ಅಂದರೆ ಸೂರ್ಯನ ಕಿರಣ. ಇಲ್ಲಿ ಸೂರ್ಯನ ರಶ್ಮಿ ಅಂದ್ರೇನು? ಸೂರ್ಯನ ಕಿರಣ. ಸೊ ಬೇರೆ ಬೇರೆ ನಾನಾರ್ಥಗಳ ಪದಗಳನ್ನು ಕೂಡ ನಮ್ಮ TETಯಲ್ಲಿ ತುಂಬಾ ಬಳಸ್ತಾರೆ, ಅವುಗಳನ್ನು ಸ್ವಲ್ಪ ಗಮನ ಇಟ್ಟು ನೋಡಿ. ಸೂರ್ಯನ ರಶ್ಮಿಯ ಜೀವಸತ್ವ ಆಯ್ಕೆ 1 ಜೀವಸತ್ವ ಡಿ, ಆಯ್ಕೆ 2 ಜೀವಸತ್ವ ಎ, ಆಯ್ಕೆ 3 ಜೀವಸತ್ವ ಸಿ, ಆಯ್ಕೆ 4 ಜೀವಸತ್ವ ಬಿ. ನಿಮಗೆ ಇದೆಲ್ಲ ಗೊತ್ತಿದೆ, ವಿಟಮಿನ್ ಡಿ. ಆಯ್ಕೆ 1 ವಿಟಮಿನ್ ಡಿ ಅಥವಾ ಜೀವಸತ್ವ ಡಿ ಸಿಗ್ತದೆ. ಬನ್ನಿ 5ನೇ ಪ್ರಶ್ನೆಗೆ. ಪಿಷ್ಟದ ಪರೀಕ್ಷೆಗೆ ಬಳಸುವ ರಾಸಾಯನಿಕ ಯಾವುದು? ಪಿಷ್ಟದ ಪರೀಕ್ಷೆಗೆ ಬಳಸುವಂತಹ ರಾಸಾಯನಿಕ ಆಯ್ಕೆಗಳನ್ನು ನೋಡಿ. ಬೆನೆಡಿಕ್ಟ್ ದ್ರಾವಣ, ಆಯ್ಕೆ 2 ಅಯೋಡಿನ್ ದ್ರಾವಣ, ಆಯ್ಕೆ 3 ಎಮೆಲ್ಸನ್ ದ್ರಾವಣ, ಆಯ್ಕೆ 4 ಬಯೂರೇಟ್ ದ್ರಾವಣ ಅನ್ನುವಂಥ ಆಯ್ಕೆಗಳಿವೆ. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 2 ಅಯೋಡಿನ್ ದ್ರಾವಣ ಆಗುತ್ತೆ. ಬನ್ನಿ 6ನೇ ಪ್ರಶ್ನೆ. ಬೆಣ್ಣೆ, ಕೆನೆ ಹಾಲು, ಕೊಬ್ಬರಿ ಎಣ್ಣೆ ಇವುಗಳಲ್ಲಿ ಕಂಡು ಬರ್ತಕ್ಕಂಥ ಹೆಚ್ಚಿನ ಪ್ರಮಾಣದ ಪೋಷಕಾಂಶ ಯಾವುದು ಅನ್ನುವಂಥ ಪ್ರಶ್ನೆ ಈಗ ನಿಮ್ಮ ಮುಂದಿದೆ. ಇದರಲ್ಲಿ ನೋಡಿ, ಅವುಗಳಲ್ಲಿ ಕಂಡು ಬರ್ತಕ್ಕಂಥ ಹೆಚ್ಚಿನ ಪೋಷಕಾಂಶ ಯಾವುದು ಅಂದರೆ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಲಿಪಿಡ್, ಖನಿಜ. ಯಾವುದಿದೆ? ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಇದರಲ್ಲಿ ಲಿಪಿಡ್ ಕಂಡು ಬರ್ತದೆ ಹೆಚ್ಚಾಗಿ. ಕೆನೆ ಹಾಲಾಗಿರ್ಬೋದು, ಬೆಣ್ಣೆ, ಕೊಬ್ಬರಿ, ಎಣ್ಣೆ ಇವೆಲ್ಲವುಗಳಲ್ಲಿ ಜಾಸ್ತಿ ಕಂಡು ಬರ್ತಕ್ಕಂಥದ್ದು ಲಿಪಿಡ್. 7ನೇ ಪ್ರಶ್ನೆ. ಇವುಗಳಲ್ಲಿ ರಬಿ ಬೆಳೆಗೆ ಒಂದು ಉದಾಹರಣೆ. ಖಾರಿಫ್ ಮತ್ತು ರಬಿ ಬೆಳೆಗಳು ನಿಮಗೆ ಗೊತ್ತಿವೆ. ಈಗ ಇವುಗಳಲ್ಲಿ ರಬಿ ಬೆಳೆ ಅಂತ ಕೇಳಿದರೆ ರಬಿ ಬೆಳೆ ಜೋಳ, ಭತ್ತ, ಗೋಧಿ,
ಹತ್ತಿ ಯಾವ್ದು ರಬಿ ಬೆಳೆ? ಸರಿಯಾದ ಉತ್ತರ ಆಯ್ಕೆ 3 ಗೋಧಿ ಅನ್ನುವಂಥದ್ದು ಇದರಲ್ಲಿ ರಬಿ ಬೆಳೆ ಆಗುತ್ತೆ. ಹಾಗಿದ್ರೆ ಖಾರಿಫ್ ಬೆಳೆಗೆ ಇವುಗಳಲ್ಲಿ ಉದಾಹರಣೆಗಳು ಯಾವ್ಯಾವು ಅನ್ನುವಂಥದ್ದನ್ನ ಕಮೆಂಟ್ ಮೂಲಕ ತಾವು ತಿಳಿಸ್ತಾ ಹೋಗ್ಬೇಕಾಗ್ತದೆ. ಮುಂದಿನ ಪ್ರಶ್ನೆ 8 ಬೆಳೆಗಳ ನಡುವೆ ಇರುವ ಕಳೆಗಳನ್ನ ತೆಗೆಯಲು ಬಳಸುವ ಸಾಮಾನ್ಯ ಸಲಕರಣೆ ಯಾವುದು? ಬೆಳೆಗಳ ಮಧ್ಯೆ ಏನು ನಾವು ಹುಲ್ಲು ಬೆಳೆದಿರ್ತದಲ್ಲ, ಕಳೆ ಅಂತ ಕರಿತೀವಿ ಹುಲ್ಲು, ಆ ಕಳೆಯನ್ನ ತೆಗಿಬೇಕಂದ್ರೆ ನಾವು ಯಾವ ಸಲಕರಣೆಯನ್ನ ಬಳಸ್ತೀವಿ? ರೈತರ ಮಕ್ಕಳಿಗೆ ಇದು ಹಾಲು ಕುಡಿದಷ್ಟು ಈಸಿ. ಸ್ವಲ್ಪ ಸಿಟಿ ಏನು ಜನರೇಷನ್ ಇದೆ ಇದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಈ ಪದನೇ ಕೇಳಿರಲ್ಲ ಅವರು. ಮರದ ನೇಗಿಲು, ಎಡೆಕುಂಟೆ, ಕಬ್ಬಿಣದ ನೇಗಿಲು, ಕೂರಿಗೆ. ಯಾವುದು? ಎಡೆಗುಂಟೆ ಹೊಡಿಬೇಕದ್ರಲ್ಲಿ. ಎಡೆಕುಂಟೆ ಅಥವಾ ಎಡೆಗುಂಟೆ ಅಂತೀವಲ್ಲ ನಾವು, ನಮ್ಮ ಹಳ್ಳಿ ಮಕ್ಕಳಿಗಂತೂ ಇದನ್ನು ಕ್ವಶನ್ ಕೇಳ್ತಾರ ಅಂತ ನಮ್ಮ ಹಳ್ಳಿಯವರಿಗೆ ಅನ್ಸಿದ್ರೆ ಇದು ಯಾವುದೋ ಎಲ್ಲೇ ಕೇಳ್ಬಿಟ್ಟಾರಲ್ಲ ಕಣ್ಲ ಅಂತ ಸಿಟಿ ಜನಕ್ಕೆ ಅನ್ಸುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಿ, ಎಡೆಕುಂಟೆ ಹೊಡಿಬೇಕಾ ಕಳೆ ತೆಗಿಬೇಕಂದ್ರೆ. ಇದು ಯಾವಾಗಂದ್ರೆ ಬೆಳೆಗಳನ್ನ ಬಿತ್ತಿರ್ತೀವಿ ನಾವು, ಬಿತ್ತಿ ಮಧ್ಯದಲ್ಲಿ ಸಾಲು ಇರ್ತದಲ್ಲ, ಆ ಒಂದು ಸಾಲಿನಲ್ಲಿರ್ತಕ್ಕಂಥ ಕಳೆ ತೆಗೆಯೋದಿದು. ಮತ್ತೆ ಬರೀ ಹುಲ್ ಬೆಳೆದಿರ್ತದಲ್ಲ ಖಾಲಿ ಹೊಲದಲ್ಲಿ, ಅದರಲ್ಲಿ ಹೋಗಿ ಎಡೆಗುಂಟೆ ಹೊಡೆಯೋದಲ್ಲ, ಮತ್ತೆ ಅದು ಗಮನ ಇರಲಿ. ಓಕೆ, ಮುಂದಿನ ಪ್ರಶ್ನೆ. ಒಬ್ಬ ವ್ಯಕ್ತಿ ಬಿತ್ತನೆ ಮಾಡುವ ಮೊದಲು ಬೀಜಗಳನ್ನ ನೀರಿಗೆ ಹಾಕಿ ಅದರಲ್ಲಿ ತೇಲುವ ಬೀಜಗಳನ್ನ ತೆಗೆದು ಬಿಸಾಡ್ತಾನೆ. ಎಸ್, ಕಾರಣ ಏನಾಗಿದ್ರೆ? ಬೀಜಗಳು ಜಾಸ್ತಿ ಆಗಿವೆ ಎಂದು ಅರ್ಥ, ಆ ಬೀಜಗಳು ಬಿತ್ತನೆಗೆ ಸೂಕ್ತವಲ್ಲ ಎಂದು ಅರ್ಥ, ಬೀಜಗಳು ತುಂಬಾ ಗಟ್ಟಿಯಾಗಿವೆ ಎಂದು ಅರ್ಥ, ಮೇಲಿನ ಯಾವುದು ಅಲ್ಲ. 4ನೇ ಆಯ್ಕೆದು. ಎಸ್, ಸರಿಯಾದ ಉತ್ತರ ಎಕ್ಸಾಕ್ಟ್ಲಿ ಏನಪ್ಪಾ ಅಂದ್ರೆ ಆ ಬೀಜಗಳು ಬಿತ್ತನೆಗೆ ಸೂಕ್ತವಲ್ಲ, ಅವು ಪೊಳ್ಳಿದಾವೆ ಬೀಜ, ಅವು ಗಟ್ಟಿ ಇಲ್ಲ, ಟೊಳ್ಳು ಬೀಜ ಅವು. ಹಾಗಾಗಿ ಆ ಬೀಜಗಳು ನಮಗೆ ಸೂಕ್ತವಲ್ಲ. ಅವು ಆ ಟೊಳ್ಳು ಬೀಜ ಆಗಿರೋದ್ರಿಂದ ಮೇಲ್ಗಡೆ ತೇಲ್ತಿರ್ತಾವ ಅವು. ಹಾಗಾಗಿ ಆ ಬೀಜಗಳನ್ನ ನಾವು ತೆಗೆದೋಗೋದು. ಗಟ್ಟಿ ಬೀಜಗಳು, ಯೋಗ್ಯವಾಗಿರ್ತಕ್ಕಂಥ ಬೀಜಗಳು ತೇಲೋದಿಲ್ಲ, ಅವು ಕೆಳಗಡೆನೆ ಇರ್ತಾವೆ. ಆ ಬೀಜಗಳನ್ನ ಬಿತ್ತನೆಗೆ ಬಳಸ್ತಾರೆ. ಇದಕ್ಕೆ ಬೆಸ್ಟ್ ಉದಾಹರಣೆ ನಾವು ನೋಡ್ಬೇಕಂದ್ರೆ, ಈ ಭತ್ತ ನಾಟಿ ಮಾಡುವಾಗ ಏನ್ ನಾವು ಹಾಕ್ತಾ ಹೋಗ್ತೀವಲ್ಲ, ನೆಲ್ಲ ಸಸಿ ಹಾಕುವಾಗ ಅಗಿ ಹಾಕ್ಬೇಕಾದ್ರೆ ಆ ಒಂದು ಭತ್ತವನ್ನ ನಾವು ನೀರಿಗೆ ಹಾಕಿದಾಗ ಈ ಒಂದು ಅನುಭವ ನಾವು ಕಾಣ್ಲಿಕ್ಕೆ ಸಿಗ್ತದ. ಎಸ್, ಮುಂದಿನ ಪ್ರಶ್ನೆ ಗಮನಿಸಿ. 10ನೇದು. ಮಣ್ಣನ್ನು ಉಳುಮೆ ಮಾಡಿ ಸಮತಟ್ಟು ಮಾಡುವುದರಿಂದಾಗಿ ಅನುಕೂಲ ಏನೇನಾಗ್ತದೆ? ಮಣ್ಣನ್ನ ಉಳುಮೆ ಮಾಡಿ ಸಮತಟ್ಟು ಮಾಡುವ ಅನುಕೂಲ ಯಾವುದಕ್ಕೆ ಅಂದ್ರೆ, ಬೀಜಗಳು ಮೊಳಕೆ ಹೊಡೆಯಲು ಸುಲಭ ಆಗೋದಕ್ಕ, ಮಣ್ಣಿನಲ್ಲಿ ಎಂಡೆಗಳೇನಿರ್ತಾವಲ್ಲ ಅವುಗಳನ್ನ ಪುಡಿ ಮಾಡೋದಕ್ಕ, ಮತ್ತು ನೀರು ಸಮನಾಗಿ ಹಂಚಿಕೆ ಆಗೋದಕ್ಕೆ. ನಾವು ನೀರನ್ನು ಹಾಯಿಸ್ತೀವಲ್ಲ ಅವಾಗ ಸಮನಾಗಿ ಹಂಚಿಕೆ ಆಗೋದಕ್ಕೆ ಯಾವ ಕಾರಣದಿಂದಾಗಿ ನಾವು ಉಳುಮೆ ಮಾಡಿ ಸಮತಟ್ಟು ಮಾಡ್ತೀವಿ ಅನ್ನುವಂಥ ಪ್ರಶ್ನೆ. ಎಸ್, ಈ ಎಲ್ಲಾ ಕಾರಣಗಳು ಕೂಡ ಸರಿ ಆಗ್ತವೆ. ಹಾಗಾಗಿ ಇಲ್ಲಿ 4ನೇ ಆಯ್ಕೆ ಇದೆ ನೋಡಿ, ಮೇಲಿನ ಎಲ್ಲವೂ ಅಂತ ಇದೆ. ಆ ಮೇಲಿನ ಎಲ್ಲಾ ಕಾರಣಗಳಿಗಾಗಿ ನಾವು ಆ ಮಣ್ಣನ್ನ ಉಳುಮೆ ಮಾಡಿ ಸಮತಟ್ಟು ಮಾಡ್ತೀವಿ. 11ನೇ ಪ್ರಶ್ನೆ. ಒಬ್ಬ ರೈತ ಮುಂಗಾರಿನಲ್ಲಿ ಭತ್ತ ಬೆಳೆದು ಮುಂದಿನ ಹಿಂಗಾರಿನಲ್ಲಿ ದ್ವಿದಳ ಧಾನ್ಯವನ್ನ ಉರುಳಿ ಬೇಯುತ್ತಾನೆ. ಕಾರಣ ಏನಿರ್ಬೋದು? ಮೊದಲು ಮುಂಗಾರಿನಲ್ಲಿ ಭತ್ತ ಹಚ್ತಾನೆ ಆ ಹೊಲಕ್ಕೆ, ಅದೇ ಮುಂದಿನ ಹಿಂಗಾರು ಬೆಳೆ ಬರ್ತದಲ್ಲ ಅವಾಗ ದ್ವಿದಳ ಧಾನ್ಯವಾಗಿರ್ತಕ್ಕಂಥ ಉರುಳಿಯನ್ನ ಆತ ಬೆಳಿತಾ ಹೋಗ್ತಾನೆ. ಇದಕ್ಕೆ ಕಾರಣ ಏನಿರ್ಬೋದು ಅಂತಂದ್ರೆ ನೋಡಿ, ಬೆಳೆ ಸರದಿ ವಿಧಾನದಿಂದ ಮಣ್ಣಿನ ಗುಣಮಟ್ಟ ಹೆಚ್ಚು ಮಾಡೋದಕ್ಕೆ, ಉರುಳಿ ಸಸ್ಯದ ಬೇರು ಆ ಗಂಟುಗಳಲ್ಲಿ ರೈಜೋಬಿಯಂ ಇರುವುದರಿಂದ. ಆಯ್ಕೆ 3 ನೋಡಿ, ಭತ್ತ ಏಕದಳ ಸಸ್ಯವಾಗಿದ್ದು ನೀರು ಹೆಚ್ಚು ಬೇಕು, ಆದರೆ ಉರುಳಿಗೆ ಕಡಿಮೆ ನೀರು ಸಾಕು, ಆದ್ದರಿಂದ. ಇವು ಯಾವ ಕಾರಣದಿಂದ ಆತ ಆ ಒಂದು ಬೆಳೆ ಬೆಳಿತಾನೆ? 4ನೇ ಆಯ್ಕೆ ನೋಡಿಲಿ, ಮೇಲಿನ ಎಲ್ಲವೂ. ಎಸ್, ಸರಿಯಾದ ಉತ್ತರ ಇದು ಆಗ್ತದೆ. ಯಾಕಂದ್ರೆ ಮೇಲಿನ ಎಲ್ಲಾ ಕಾರಣದಿಂದ ಕೂಡ ಸರಿಯಾದಂತ ಉತ್ತರ ಅದಾಗ್ತದೆ. ಯಾಕಂದ್ರೆ ಮುಂಗಾರಿನಲ್ಲಿ ಭತ್ತ ಬೆಳಿತಾನೆ, ಹಿಂಗಾರಿನಲ್ಲಿ ದ್ವಿದಳ ಧಾನ್ಯವಾಗಿರ್ತಕ್ಕಂಥ ಉರುಳಿ ಬೆಳಿತಾನಂದ್ರೆ ಇಲ್ಲಿ ಸರಳಿ ಬೆಳೆಯೋದ್ರಿಂದ, ಏನು ಸರದಿ ಒಂದಾದ್ಮೇಲೆ ಒಂದು ಬೆಳೆಯೋದ್ರಿಂದ ಎಸ್ ಮಣ್ಣಿನ ಗುಣಮಟ್ಟ ಹೆಚ್ಚಿಗೆ ಆಗುತ್ತೆ, ಅದಕ್ಕಾಗಿನೂ ಇರಬಹುದು. ಉರುಳಿ ಸಸ್ಯದ ಬೇರುಗಳು ಏನಿದಾವಲ್ಲ ಗಂಟುಗಳಲ್ಲಿ ರೆಬೋಜೋಮ್ ಅದು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಆ ಭೂಮಿಗೆ ಫಲವತ್ತತೆ ಹೆಚ್ಚಿಗೆ ಆಗೋದಕ್ಕೂ ಕಾರಣ ಆಗುತ್ತದೆ, ಅದು ಇರಬಹುದು. ಆಮೇಲೆ ಭತ್ತ ಏಕದಳ ಸಸ್ಯವಾಗಿದ್ರಿಂದ ಅದು ನೀರು ಬಾಳ ಬೇಕು. ಒಂದ್ಸರಿ ನೀರು ಬಾಳ ಬೇಕು, ಏನೋ ಆತ ಮುಂಗಾರು ಮಳೆ ಬರ್ತಾ ಇತ್ತು ಚೆನ್ನಾಗೆ ಬಳಕಂಡ, ಮಳೆ ಚೆನ್ನಾಗಿಲ್ಲ ಅಂದಾಗ ಅಲ್ಲಿ ಮತ್ತೆ ಭತ್ತ ಹಾಕಿದ್ರೆ ಲಾಸ್ ಆಗ್ತಾನೆ, ಲುಕ್ಷಾನ್ ಆಗುತ್ತೆ. ಹಾಗಾಗಿ ಕಡಿಮೆ ನೀರು ಉರುಳಿಗೆ ಬೇಕು. ಈ ಉರುಳಿ ನೋಡ್ರಿ, ಅದು ಒಂದೊಂದ್ಸರಿ ಎದಕ್ ಬೆಳೀತೈತೆ ಅಂದ್ರೆ ಮಂಜಿಗೆ ಬೆಳೆದ್ ಬಿಡ್ತದ, ಹಾಗಾಗಿ ಅದನ್ನ ಆತ ಬೆಳಿತಾನೆ. ಹಾಗಾಗಿ ಎಲ್ಲಾ ಕಾರಣಗಳು ಸರಿ ಆಗ್ತವೆ. 12ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಪ್ರಮುಖ ನೈಟ್ರೋಜನ್ ಯುಕ್ತ ಗೊಬ್ಬರ ಯಾವುದಪ್ಪ? ನೋಡಿ, ಆಯ್ಕೆ NPK, ಆಯ್ಕೆ ಬಿ MOP, ಆಯ್ಕೆ ಸಿ ಯೂರಿಯಾ, ಆಯ್ಕೆ ಡಿ ಅಮೋನಿಯಂ ಸಲ್ಫೇಟ್. ಇದರಲ್ಲಿ ನೈಟ್ರೋಜನ್ ಯುಕ್ತವಾಗಿರ್ತಕ್ಕಂಥ ಗೊಬ್ಬರ ಆಯ್ಕೆ ಸಿ ಯೂರಿಯಾ ಆಗಿದೆ. ಯೂರಿಯಾ ಗೊಬ್ಬರ ಅದು ನೈಟ್ರೋಜನ್ ಯುಕ್ತವಾಗಿರುವಂತದ್ದು. ಈ ವರ್ಷ ಯೂರಿಯಾ ರೈತರು ಪೇಚಾಡಿದ್ರು, ಸಿಕ್ಕಾಪಟ್ಟೆ ಪೇಚಾಡಿದ್ರು, ಯೂರಿಯಾ ಗೊಬ್ಬರನೇ ಸಿಗ್ಲಿಲ್ಲ. ನೋಡೋಣ ಮುಂದಿನ ಪ್ರಶ್ನೆ.
13. ಇವುಗಳಲ್ಲಿ ಅತ್ಯಂತ ಹಳೆಯ ನೀರಾವರಿ ಪದ್ಧತಿ ಯಾವುದು ಅನ್ನುವಂಥ ಪ್ರಶ್ನೆ ನಿಮ್ಮ ಮುಂದೀಗ. ಯಾವ್ದ್ಯಾವುದು? ತುಂತುರು ನೀರಾವರಿ ಪದ್ಧತಿನ, ಹನಿ ನೀರಾವರಿ ಪದ್ಧತಿನ, ಸರಪಳಿ ಪಂಪ್ ಮಾಡ್ತಕ್ಕಂಥದ್ದ ಅಥವಾ ಮೇಲಿನ ಎಲ್ಲವನ್ನ? ಸರಿಯಾದ ಉತ್ತರ ಸರಪಳಿ ಪಂಪ್ ಏನಿದೆ ಅಲ್ಲ, ಸರಪಳಿ ಪಂಪು ಇದು ಪುರಾತನವಾಗಿರ್ತಕ್ಕಂಥ ನೀರಿನ ಒಂದು ವಿಧಾನವಾಗಿತ್ತು, ನೀರಿನ ಪದ್ಧತಿ. ಅದು ಬಿಟ್ಟು ನಾವು ಇತ್ತೀಚೆಗೆ ತುಂತುರು ಮಳೆ ನೀರ, ಹನಿ ನೀರಾವರಿ, ತುಂತುರು ನೀರಾವರಿ ಇವೆಲ್ಲ ಇತ್ತೀಚಿನವು. ಸೊ ಹಳೇದಂದ್ರೆ ಸರಪಳಿ ಪಂಪ್ ನೆನಪಿರಲಿ. 14ನೇದು, ಈ ಕೆಳಗಿನ ಯಾವ ಬೆಳೆಗೆ ಹನಿ ನೀರಾವರಿ ಸೂಕ್ತವಾಗಿದೆ? ಪ್ರಶ್ನೆ. ರಾಗಿಗೆ ಸೂಕ್ತ ಆಗುತ್ತಾ, ಜೋಳಕ್ಕೆ ಸೂಕ್ತ ಆಗುತ್ತಾ, ತೆಂಗಿಗೆ ಸೂಕ್ತ ಆಗುತ್ತಾ, ಗೋಧಿಗೆ ಸೂಕ್ತ ಆಗುತ್ತಾ? ಸರಿಯಾದ ಉತ್ತರ ತೆಂಗಿಗೆ ನಾವು ಹನಿ ನೀರಾವರಿ ಮಾಡೋದ್ರಿಂದ ಬಹಳ ಹೆಚ್ಚು ಒಂದು ಸೂಕ್ತವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಎಲ್ಲೆಲ್ಲಿ ತೆಂಗಿನ ಗಿಡಗಳು ಆ ತೆಂಗಿರ್ತದ ಅಲ್ಲೇ ಕರೆಕ್ಟಾಗಿ ಆ ಒಂದು ಪೈಪಿಗೆ ತೂತುಗಳನ್ನ ಮಾಡೋದ್ರಿಂದ ಅಲ್ಲಿ ಮಾತ್ರ ನೀರು ಬೀಳ್ತದ, ಅದಕ್ಕೆ ಫಲವತ್ತು ಕೊಡ್ತದ. ಚೆನ್ನಾಗಿದೆ. ಈಗ ನೋಡಿ, ಜೋಳಕ್ಕೆ ಎಷ್ಟಂತ ತೂತ್ ಮಾಡ್ತಿರಲ್ಲ, ಲೈನ್ ಹಾಕ್ಯಂತ ಹೋದ್ರೆ ಅದು ಅಷ್ಟಕ್ಕೊಂದು ಸೂಕ್ತ ಆಗಲ್ಲ. ಗೋಧಿಗೂ ಮಾಡೋಕ್ಕಾಗಲ್ಲ, ರಾಗಿಗೂ ಮಾಡೋಕ್ಕಾಗಲ್ಲ. ಇದಕ್ಕೆ ಸೂಕ್ತ ಅಂದ್ರೆ ತುಂತುರು ನೀರಾವರಿ ಏನಿದೆ ಅಲ್ಲ ಅದು ಕಡಿಮೆ ಇದ್ರೆ ಅದು ಸೂಕ್ತ, ಇಲ್ಲ ನೀರು ಹಾಸೋದಂತೂ ಬೆಟರ್. ಬಟ್ ನೀರು ಕಡಿಮೆ ಇದ್ದಾಗ ತುಂತುರು ನೀರಾವರಿಯನ್ನ ನಾವು ಮಾಡಿ ಇವುಗಳನ್ನ ಬೆಳಿಬಹುದು. ಆದ್ರೆ ಈ ಹನಿ ನೀರಾವರಿ ಏನಿದೆ ಅಲ್ಲ, ಹನಿ ಹೊಡೋದು, ಇದು ಕೂಡ ತೆಂಗಿಗೆ ಮಾತ್ರ ಇದರಲ್ಲಿ ಸೂಕ್ತ ಆಗ್ತದೆ. ಓಕೆ, ಮುಂದಿನ ಪ್ರಶ್ನೆ 15. ಈ ಕೆಳಗಿನವುಗಳಲ್ಲಿ ಕಳೆನಾಶಕಕ್ಕೆ ಒಂದು ಉದಾಹರಣೆ ಕೊಡಿ. ಇತ್ತೀಚಿನ ದಿನಗಳಲ್ಲಿ ಫೇಮಸ್ ಕಳೆನಾಶಕ ಯಾವ್ಯಾವುದು ನೋಡ್ರಿ? DDT, BHC, 2,4-D ಮತ್ತು PVC. ಯಾವುದು ಆಗಿದ್ರೆ ಇದರಲ್ಲಿ ಒಂದು ಕಳೆನಾಶಕ ಉದಾಹರಣೆ? ಎಸ್, ಆಯ್ಕೆ ಬಿ. ಯಾವುದು? 2,4-D ಅನ್ನುವಂಥದ್ದು ಏನಿದೆ ಅಲ್ಲ, ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಕಳೆನಾಶಕವಾಗಿದೆ, ಕಳೆನಾಶಕ ಔಷಧಿಯಾಗಿದೆ. ಮುಂದಿನದು 16ನೇದು ನೋಡಿ. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನ ಬೇರ್ಪಡಿಸುವ ಕ್ರಿಯೆಯನ್ನ ನಾವು ಏನಂತ ಕರಿತೀವಿ? ಒಂದು ಭತ್ತ ಅಥವಾ ರಾಗಿಯನ್ನ ಕೊಯ್ಲ್ಕೊಂಡ್ ಬರ್ತೇವೆ, ಅದನ್ನ ಒಂದು ಕಣದಲ್ಲಿ ರಾಶಿ ಹಾಕಿ ಅದರಿಂದ ಏನು ಕಾಳನ್ನ ಬೇರ್ಪಡಿಸ್ತೀವಿ, ಅದನ್ನ ಏನಂತ ಕರಿತೇವೆ? ಸೊ ಇದು ನಮಗೆ ಗೊತ್ತಿರ್ತದ ಆಲ್ಮೋಸ್ಟ್. ಒಕ್ಕಣೆ ಮಾಡೋದು, ಸಂಗ್ರಹಣೆ ಮಾಡೋದು, ಹಾರ್ವೆಸ್ಟ್ ಮಾಡೋದು, ಸಿಂಪಡಣೆ ಮಾಡೋದು. ಏನ್ ಮಾಡೋದು? ಒಕ್ಕಣೆ ಎಲ್ಲ ಮಾಡ್ತಕ್ಕಂಥದ್ದು. ಎಸ್, ಅಂದ್ರೆ ಇಲ್ಲಿ ನೋಡಿ ಮುಂದಿನ ಪ್ರಶ್ನೆ. ಒಕ್ಕಣೆ ಮಾಡಲು ಬಳಸುವ ಯಂತ್ರಕ್ಕೆ ಯಾವುದು, ಏನದು, ಯಾವ ಯಂತ್ರ ಏನಂತ ಕರಿತೀವಿ? ಕಲ್ಟಿವೇಟರ್, ಕಂಬೈನರ್, ಡ್ರಮ್, ರೋಟೋವೇಟರ್. ಎಸ್, ಇದಕ್ಕೆ ಸರಿಯಾದ ಉತ್ತರ ಕಂಬೈನರ್ ಏನಿದೆ ಅಲ್ಲ ಇದನ್ನ ಬಳಸಿ ನಾವು ಒಕ್ಕರಣೆಯನ್ನ ಮಾಡ್ತಕ್ಕಂಥದ್ದು. ರೋಟೋವೇಟರ್ ಅಂದ್ರೆ ನಿಮಗೆ ಗೊತ್ತೈತಿ, ಮಣ್ಣನ್ನ ಹದಗೊಳಿಸೋದಕ್ಕೆ ಪೀಸ್ ಮಾಡ್ಬಿಡ್ತದೆ. ಇತ್ತೀಚೆಗೆ ಬಹಳ ಫೇಮಸ್ ರೋಟೋವೇಟರ್. 18ನೇ ಪ್ರಶ್ನೆ. ಈ ಆಹಾರ ಪದಾರ್ಥಗಳನ್ನ ಲೋಹದ ಡಬ್ಬಿಗಳಲ್ಲಿ ಸಂಗ್ರಹಿಸುವುದಿಲ್ಲ. ಯಾವ ಆಹಾರ ಒಂದು ಪದಾರ್ಥ ನಾವು ಲೋಹದ ಡಬ್ಬಿಯಲ್ಲಿ ಸಂಗ್ರಹಿಸ ಆಗಿಲ್ಲ? ಹುಳಿ ಹಣ್ಣುಗಳು, ಸಿಹಿ ಹಣ್ಣುಗಳು, ಅಡಿಗೆ ಎಣ್ಣೆ, ಕೊಬ್ಬರಿ. ಯಾವನ ಆಗಿದ್ರೆ ಯಾವ್ದನ್ನ ನಾವು ಲೋಹದ ಡಬ್ಬಿ ಇಡಬಾರ್ದು? ಸರಿಯಾದ ಉತ್ತರ ಹುಳಿ ಹಣ್ಣುಗಳನ್ನ ನಾವು ಲೋಹದ ಡಬ್ಬಿಯಲ್ಲಿ ಇಡಬಾರ್ದು. ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಮತ್ತೆ ನೀವು ಕಮೆಂಟ್ ಮಾಡ್ಬೇಕು. ಎಸ್, ಕಾರಣ ಏನಿರ್ಬೋದು ನೋಡಿ. ಮುಂದಿನ ಪ್ರಶ್ನೆ 19. ಭತ್ತ, ಅಕ್ಕಿ, ರಾಗಿಯಂತಹ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುವ ದೊಡ್ಡ ಗೋದಾಮುಗಳಲ್ಲಿ ಕೀಟ ಇತ್ಯಾದಿಗಳಿಂದ ಸಂರಕ್ಷಿಸಬೇಕಾದ್ರೆ ನಾವು ಯಾವುದನ್ನ ಬಳಸಬೇಕು? ದೊಡ್ಡ ಗೋದಾಮುಗಳಲ್ಲಿ ಸ್ಟಾಕ್ ಮಾಡಿರ್ತಾರೆ, ಅವನ್ನ ಸ್ಟಾಕ್ ಮಾಡ್ಕೊಂಡು ಅದಕ್ಕೆ ಒಳ್ಳೆ ರೇಟ್ ಸಿಕ್ಕಾಗ ಮಾರೋದು. ಸೊ ಒಂದು ಬಿಸ್ನೆಸ್ ಅದು. ಆಗಿದ್ದಾಗ ಅವು ಮತ್ತೆ ಕೀಟ ಹತ್ತವು, ಹುಳ ತಿಂತಾವು, ಹುಳ ಹತ್ತವ ಅವಕ್ಕೆ. ಬರೀ ನಮ್ಮ ಮನೆ ಒಂದ್ ಚೀಲ ಜೋಳ ಇಟ್ಟಾಗನೆ ಹುಳ ಹತ್ತವು, ಅದಕ್ಕೆ ನಾವೇನೋ ಪುಡಿಯನ್ನ ಸೇರಿಸ್ತೀವಿ, ಬೇವಿನ ಎಲೆಗಳನ್ನ ಸೇರಿಸಿರ್ತೀವಿ, ಏನೋ ಕಾಪಾಡ್ಕೊಳ್ತೀವಿ. ಹಾಗಿದ್ರೆ ಅದಕ್ಕೆ ನಾವು ಏನು ಬಳಸ್ಬೇಕು ಪ್ರಮುಖವಾಗಿ ಅಂತ ಇಲ್ಲಿ ಪ್ರಶ್ನೆ ಕೇಳ್ಯಾರ ನೋಡ್ರಿ. ಕೀಟನಾಶಕ ಧೂಮ, ಉಪ್ಪು, ಸಕ್ಕರೆ, DDT. ಇದಕ್ಕೆ ಸರಿಯಾದ ಉತ್ತರ ಕೀಟನಾಶಕ ಧೂಮವನ್ನ ಬಳಸಬೇಕು. ಬಳಸೋದ್ರಿಂದ ಕೀಟಗಳಿಂದ ನಾವು ಸಂರಕ್ಷಿಸಬಹುದು. 20. ಸಾಂದ್ರತೆಯ ಆಧಾರದ ಮೇಲೆ ಒಕ್ಕಣೆ ಮಾಡುವ ಒಂದು ವಿಧಾನ ಯಾವುದು? ಸಾಂದ್ರತೆಯ ಆಧಾರದ ಮೇಲೆ ಒಕ್ಕಣೆ ಹೇಗ್ ಮಾಡ್ತೀವಿ ನಾವು? ಬಡಿಯುವುದು, ತೂರುವುದು, ಜರಡಿ ಹಿಡಿಯುವುದು ಎಲ್ಲವು. ಸೊ ಇಲ್ಲಿ ಒಕ್ಕಣೆ ಮಾಡೋದನ್ನ ನಾವು ಸಾಂದ್ರತೆ ಆಧಾರದ ಮೇಲೆ ಅಂದಾಗ ತೂರೋದು ಸರಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಎಲ್ಲ ಒಂದ್ ಕಡೆ ನನಗನ್ಸುತ್ತೆ, ನಾವು ಬಡಿತೀವಿ ಅವನ್ನ ಆಮೇಲೆ ಅವುಗಳನ್ನ ತೂರ್ತೀವಿ, ಇನ್ನೂ ಒಕ್ಕರಣೆ ಅವು ಕ್ಲೀನ್ ಆಗ್ಲಿಲ್ಲ ಅಂದ್ರೆ ಜರಡಿ ಹಿಡಿದು ಅವನ್ನ ಕ್ಲೀನ್ ಮಾಡಿ ನಾವು ಶೇಖರಣೆ ಮಾಡ್ತೀವಿ. ಹಾಗಾಗಿ ಇದಕ್ಕೆ ನಾನು ಮೇಲಿನ ಎಲ್ಲವೂ ಅನ್ನುವಂತ ಆಯ್ಕೆ ಸೂಕ್ತ ಇರಬಹುದೇನೋ ಅಂತ ಭಾವಿಸಿದೆ. ಆದ್ರೆ ಕೀ ಉತ್ತರಲ್ಲಿ ಎಲ್ಲ ಒಂದ್ ಕಡೆ ಅವರು ತೂರೋದು ಅಂತ ಕೊಟ್ಟಾರೆ. ಇದಕ್ಕೆ ಕ್ಲಾರಿಟಿಯನ್ನ ನೀವು ಯಾರ ಗೊತ್ತಿದ್ದವರು ಕೊಡಿರಿ.
ಈ ಸಾಂದ್ರತೆ ಆಧಾರದ ಮೇಲೆ ಒಕ್ಕಣೆ ಮಾಡುವ ವಿಧಾನವನ್ನ ತೂರುವುದು ಅನ್ನುವಂತ ಆಯ್ಕೆ ಇವರು ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಕ್ಲಾರಿಟಿ ನೀವು ಕಮೆಂಟ್ ಮಾಡಿ, ಯಾರಿಗಾರ ಗೊತ್ತಿದ್ರೆ ಕೊಡಬಹುದು. ಓಕೆ, 21ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಸಾವಯವ ಗೊಬ್ಬರ ಅಲ್ಲ? ಯಾವುದು ಸಾವಯವ ಗೊಬ್ಬರ ಅಲ್ಲ ಅಂತ ಇದೆ ನೋಡ್ರಿ. ಆಯ್ಕೆಗಳಿವೆ ಇಲ್ಲಿ. ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳೇನಿದಾವಲ್ಲ ಅವು ಸಾವಯವ ಗೊಬ್ಬರಗಳಲ್ಲ, ಎರೆ ಗೊಬ್ಬರ ಅಲ್ಲ, ಹಸಿರೆಲೆ ಗೊಬ್ಬರ, ಯೂರಿಯಾ. ಹಾಗಿದ್ರೆ ಇದರಲ್ಲಿ ಯಾವುದು ಸಾವಯವ ಗೊಬ್ಬರ ಅಲ್ಲ ಅಂದಾಗ ನಿಮಗೆ ಅರ್ಥ ಆಯ್ತಾ ಹೋಯ್ತು. ಇಲ್ಲಿ ಡಿ ಯೂರಿಯಾ ಏನಿದೆ ಅಲ್ಲ ಇದು ಸಾವಯವ ಗೊಬ್ಬರ ಅಲ್ಲ. ಇನ್ನುಳಿಕಿವೆ ಏನಿದಾವಲ್ಲ ಇವೆಲ್ಲ ಸಸ್ಯ ಪ್ರಾಣಿ ತ್ಯಾಜ್ಯಗಳು, ಏನದು ಎರೆ ಗೊಬ್ಬರ ಇದೆ ಅದು, ಮತ್ತು ಹಸಿರೆಲೆ ಗೊಬ್ಬರ, ಇವೆಲ್ಲವೂ ಕೂಡ ಸಾವಯವ ಗೊಬ್ಬರಗಳೇ ಅಲ್ವಾ. ಸೊ ಯೂರಿಯಾ ಅಲ್ಲ. 2, ಈ ಕೆಳಗಿನವುಗಳಲ್ಲಿ ಯಾವುದು ಏಕದಳ ಸಸ್ಯ ಅಲ್ಲ? ಏಕದಳ ಸಸ್ಯ ಯಾವುದಲ್ಲ? ತೆಂಗು, ಸಾಸಿವೆ, ರಾಗಿ, ಜೋಳ. ಯಾವ್ದಲ್ಲ ಇದ್ರಾಗ ಏಕದಳ ಸಸ್ಯ? ಸರಿಯಾದ ಉತ್ತರ ಸಾಸಿವೆ ಏನಿದಲ್ಲ ಇದು ಏಕದಳ ಸಸ್ಯ ಅಲ್ಲ. ನಂತರ ಮುಂದಿನ ಪ್ರಶ್ನೆ, ಮಣ್ಣನ್ನು ಹದಗೊಳಿಸಲು ಬಳಸುವ ಸಾಂಪ್ರದಾಯಿಕ ಸಾಧನ ಯಾವುದು? ಸಾಂಪ್ರದಾಯಿಕ ಸಾಧನ ಇಲ್ಲಿ ಮತ್ ನೀವು ಟ್ರ್ಯಾಕ್ಟರ್, ಟ್ರಿಲ್ಲರ್ ಎಲ್ಲ ಓದವು ಅಂತಂದು ಎಲ್ಲ ಹಾಕ್ಬೇಡ್ರಿ. ನೋಡ್ರಿ, ಆಯ್ಕೆಯಲ್ಲಿ ಟ್ರ್ಯಾಕ್ಟರ್ ಇದೆ, ಟಿಲ್ಲರ್ ಇದೆ, ನೇಗಿಲಿದೆ, ಡಿ ಎಲ್ಲವೂ ಇದೆ. ಸಾಂಪ್ರದಾಯಿಕ ಸಾಧನ ಯಾವುದು ಅಂದ್ರೆ ನೇಗಿಲು ಅಲ್ವಾ. ಸಾಂಪ್ರದಾಯಿಕ ಮಣ್ಣನ್ನು ಹದಗೊಳಿಸೋದು ನೇಗಿಲಿಂದ. ಮುಂದಿನ ಪ್ರಶ್ನೆ, ಕರಾವಳಿ ಪ್ರದೇಶದಲ್ಲಿ ವಾಸಿಸುವ ಹೆಚ್ಚು ಜನರು ತಮ್ಮ ಆಹಾರದ ಪ್ರಮುಖ ಭಾಗವಾಗಿ ಇದನ್ನ ಬಳಸ್ತಾರೆ. ಏನನ್ನ ಬಳಸ್ತಾರೆ? ಕರಾವಳಿ ಅಂದ ತಕ್ಷಣ ನಮಗೆ ನೆನಪು ಬರ್ತದ ಏಡಿ, ಮೀನು, ಕೋಳಿ, ಕುರಿ. ಅತಿ ಹೆಚ್ಚು ಬಳಸೋದೇನು? ಮೀನನ್ನ ಅಲ್ವಾ. ಕೋಳಿಗಿಳಿ ತಿನ್ನಲ್ಲ ಅವರು. ನಾವು ಬರೀ ಚಿಕನ್ ಅಂತೀವಿ. ಚಿಕನ್, ಕುರಿ, ಕೋಳಿ ಅಂತ ನಾವು ಅಂದ್ರೆ ಅವರು ಫಿಶ್. ಎಸ್, ನಾನಾ ತರ ಫಿಶ್. ನಮ್ಮ ಹೊಳೆಯಲ್ಲಿ ಕೆರೆಯಲ್ಲಿ ಸಿಗೋ ಫಿಶ್ ಬೇರೆ. ಅಲ್ಲಿ ನೀವು ಕಾರವಾರದ ಫಿಶ್ ಎಲ್ಲ ತಿನ್ಬೇಕು. ಕಾರವಾರ ಮಲ್ಪೆ ಬೀಚ್ಗಳಲ್ಲೆಲ್ಲ ಫಿಶ್ ತಿಂದ್ರೆ ಬೆಂಕಿ. ನಂತರ ಖಾರಿಫ್ ಬೆಳೆಗಳನ್ನ ಸಾಮಾನ್ಯವಾಗಿ ಈ ಸಮಯದಲ್ಲಿ ಬಿತ್ತನೆ ಮಾಡ್ತಾರೆ. ಖಾರಿಫ್ ಬೆಳೆ ಯಾವ ಸಮಯದಲ್ಲಿ? ಬೇಸಿಗೆಯಲ್ಲಿ, ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ, ಎಲ್ಲಾ ಕಾಲದಲ್ಲೂ. ಎಲ್ಲ ಕಾಲದಲ್ಲ ಅಲ್ಲ, ಖಾರಿಫ್ ಬೆಳೆ ಅನ್ನೋದೇ ಅದಕ್ಕೆ. ಯಾಕಂದ್ರೆ ಮಳೆಗಾಲದಲ್ಲಿ ಬಿತ್ತೀವಿ ಅವ್ನು ನಾವು. ಮಳೆಗಾಲದಲ್ಲಿ ಬಿತ್ತಿದ್ರೆ ಖಾರಿಫ್ ಬೆಳೆ, ಅದು ಚಳಿಯಲ್ಲಿದ್ರೆ ರಬಿ ಬೆಳೆ. ಆಗಲೇ ನೋಡಿದ್ರೆ ಗೋಧಿ ರಬಿ, ಅದು ಚಳಿಯಲ್ಲೇ ಬೆಳಿತಾರದ್ನ. ಇದು ಖಾರಿಫ್ ಬೆಳೆಯಲ್ಲಿ ಯಾವ್ದಂದ್ರೆ ಮಳೆಗಾಲದಲ್ಲಿ ಬೆಳಿತಕ್ಕಂಥ ಬೆಳೆಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಕಮೆಂಟ್ ಹಾಕಂತ ಹೇಳಿದೀನಿ ನಾನು ಆಗಲೇ. ಇಲ್ಲೂ ಬಂದದ, ಕಮೆಂಟ್ ಹಾಕ್ರಿ. ಎಸ್, ತುಂಬಾ ಸುಂದರವಾದ ಪ್ರಶ್ನೆ ಬಂದಿದೆ ನೋಡಿ ಇಲ್ಲಿ. ಗಳಗಂಡ ರೋಗ ಈ ಖನಿಜದ ಕೊರತೆಯಿಂದ ಬರ್ತದ? ಇದು ತುಂಬಾ ಸರಿಯಾದ ಪ್ರಶ್ನೆ ಆಗಿದೆ. ಗಳಗಂಡ ರೋಗ ಬರ್ಬೇಕಾದ್ರೆ ಯಾವ ಒಂದು ಖನಿಜದ ಕೊರತೆ ಉಂಟಾಗ್ತದೆ ನಮಗೆ? ಕ್ಯಾಲ್ಸಿಯಂ ಕೊರತೆ ಆಗುತ್ತಾ? ಅಯೋಡಿನ್ ಕೊರತೆಯಿಂದ ಬರುತ್ತಾ? ಕಬ್ಬಿಣದ ಕೊರತೆ, ರಂಜಕದ ಕೊರತೆ? ಯಾವ್ದ್ರಿಂದ ಗಳಗಂಡ ರೋಗ ಬರೋದು? ಎಸ್, ಅಯೋಡಿನ್ ಕೊರತೆಯಿಂದ ನಮಗೆ ಗಳಗಂಡ ರೋಗ ಬರುತ್ತದೆ. ಅಂದ್ರೆ ಆಯ್ಕೆ ಬಿ. ಮುಂದಿನ 27ನೇ ಪ್ರಶ್ನೆ, ಇವುಗಳಲ್ಲಿ ದೇಹ ನಿಯಂತ್ರಕ ಪೋಷಕಾಂಶ ಯಾವುದಪ್ಪ? ದೇಹವನ್ನ ನಿಯಂತ್ರಣೆ ಮಾಡ್ತಕ್ಕಂಥ ಪೋಷಕಾಂಶ ಯಾವುದು? ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಪ್ರೋಟೀನ್ಸ್, ಖನಿಜಗಳು. ಯಾವ್ದಾಗಿದ್ರೆ ದೇಹ ನಿಯಂತ್ರಕ ಪೋಷಕಾಂಶಗಳು? ಖನಿಜಗಳು. ಏನ್ ಖನಿಜಗಳಿವಲ್ಲ ಅವುಗಳನ್ನ ನಾವು ದೇಹಗಳಲ್ಲಿ ದೇಹವನ್ನ ನಿಯಂತ್ರಕ ಮಾಡ್ತಕ್ಕಂಥ ಪೋಷಕಾಂಶಗಳು ಅಂತೇಳಿ ಕರಿತಾ ಹೋಗ್ತೇವೆ. ಎಸ್, ಇಲ್ಲಿವರೆಗೂ ಆಹಾರ ಮತ್ತು ಪೋಷಕಾಂಶಕ್ಕೆ ಸಂಬಂಧಿಸಿರುವಂತಹ ಸುಮಾರು 27 ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡಿದ್ವಿ. ಬನ್ನಿ ಆಗಿದ್ರೆ ಈಗ ಮುಂದಿನ ಒಂದು ನಮ್ಮ ಟಾಪಿಕ್ ಪೋಷಣೆ. ಯಾವುದು? ಪೋಷಣೆಗೆ ಸಂಬಂಧಿಸಿರುವಂತಹ ಪ್ರಶ್ನೆಗಳನ್ನ ಈಗ ನೋಡುವಂತ ಸಮಯ. ಬನ್ನಿ, 1ನೇ ಪ್ರಶ್ನೆ, ಮಾನವನ ಜೊಲ್ಲು ಆ ರಸದಲ್ಲಿರುವ ಕಿಣ್ವ ಯಾವುದಪ್ಪ ಆಗಿದ್ರೆ? ಅದು ಅಮೈಲೈಸ್, ರೆನಿನ್, ಪ್ರೋಟಿಯಸ್, ಲಿಪೇಸ್. ಯಾವ್ದಾಗಿದ್ರೆ ಸರಿಯಾದ ಉತ್ತರ ಆಯ್ಕೆಯೇ ಅಮೈಲೈಸ್ ಅನ್ನುವಂಥ ರಸ ನಮ್ಮ ಜೊಲ್ಲಿನಲ್ಲಿ ಇರ್ತಕ್ಕಂಥ ಕಿಣ್ವವಾಗಿದೆ. 2ನೇ ಪ್ರಶ್ನೆ, ಮಾನವನ ಜಠರ ರಸದಲ್ಲಿ ಇರುವ ಆಮ್ಲ ಯಾವುದು? ಆ ಜಠರ ರಸದಲ್ಲಿ ಯಾವ ಆಮ್ಲ ಇರ್ತದೆ? ಆಯ್ಕೆ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲ, ಆಯ್ಕೆ ಬಿ ದುರ್ಬಲ ನೈಟ್ರಿಕ್ ಆಮ್ಲ, ಆಯ್ಕೆ ಸಿ ದುರ್ಬಲ ಸಲ್ಫರಿಕ್ ಆಮ್ಲ, ಆಯ್ಕೆ ಡಿ ದುರ್ಬಲ ಅಸಿಟಿಕ್ ಆಮ್ಲ. ಯಾವ್ದಿರ್ತದ? ಮಾನವನ ಜಠರದಲ್ಲಿ ಇರ್ತಕ್ಕಂಥದ್ದು ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲ. ಸರಿಯಾದ ಉತ್ತರ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲ. 3ನೇ ಪ್ರಶ್ನೆಯನ್ನು ಗಮನಿಸಿ, ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಅತಿ ಹೆಚ್ಚು ಜೀರ್ಣಕ್ರಿಯೆ ನಡೆಯುವ ಭಾಗ ಎಲ್ಲಿ? ನಮ್ಮ ಜೀರ್ಣಾಂಗ ವ್ಯೂಹ ಏನಿದೆ ಮಾನವೊಂದು, ಅತಿ ಹೆಚ್ಚು ಜೀರ್ಣಾಂಗ ಕ್ರಿಯೆ ಎಲ್ಲಿ ನಡೀತದ? ಬಾಯಾಗ ನಡೀತದ, ಜಠರದಲ್ಲಿ ನಡೀತದ, ಸಣ್ಣ ಕರಳಿನಲ್ಲಿ ನಡೀತದ, ಅಥವಾ ದೊಡ್ಡ ಕರಳಿನಲ್ಲಿ ನಡೀತದ? ಅತಿ ಹೆಚ್ಚು ಅಂದ ತಕ್ಷಣ ನಮಗೆ ಮೈಂಡಿಗೆ ಬಂದ್ಬಿಡ್ತದ ದೊಡ್ಡ ಕರಳು ಇರ್ಬೋದೇನೋ ಅಂತ. ಆದರೆ ತಪ್ಪು. ಸಣ್ಣ ಕರಳಿನಲ್ಲಿ ಅತಿ ಹೆಚ್ಚು ಜೀರ್ಣಾಂಗ ವ್ಯೂಹ ನಡೆಯುವಂಥದ್ದು. ಮುಂದಿನ ಪ್ರಶ್ನೆ, ಸ್ವಪೋಷಕ ಪೋಷಣಾ ವಿಧಾನದ ಅವಶ್ಯಕತೆಗಳು ಏನು ಅಂತಕ್ಕಂಥದ್ದು. ಏನು ಸ್ವಪೋಷಕ ಪೋಷಣಾ ವಿಧಾನದ ಅವಶ್ಯಕತೆಗಳು? ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು, ಸೌರ ಬೆಳಕು,
ಕ್ಲೋರೋಫಿಲ್ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಆಗ್ತದ. ಸ್ವಪೋಷಕ ಪೋಷಣಾ ವಿಧಾನದ ಅವಶ್ಯಕತೆಗಳು ಯಾವ್ಯಾವ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು, ಸೌರ ಬೆಳಕು ಬೇಕು, ಕ್ಲೋರೋಫಿಲ್ ಎಲ್ಲವೂ ಬೇಕಾಗ್ತವೆ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಕೀಟಹಾರಿ ಸಸ್ಯ ಯಾವುದು? ಕೀಟಹಾರಿ ಸಸ್ಯ ಆಯ್ಕೆ 1 ಡ್ರಸೇರಾ, ಆಯ್ಕೆ 2 ಅಕೇಶಿಯಾ, ಆಯ್ಕೆ 3 ಒಪಾನ್ಸಿಯಾ, ಆಯ್ಕೆ 4 ಖರ್ಜೂರ. ಏನ್ ಸರ್ ಇದು? ಇಲ್ಲಿವರೆಗೂ ನಾವು ಊಜಿ ಗಿಡ ನೋಡಿದ್ವಲ್ಲ ಸರ್. ಯಾವುದು? ಊಜಿ ಗಿಡವನ್ನ ನೋಡಿದ್ವಿ ಸರ್. ಇದು ಯಾವುದು? ಮತ್ತೊಂದು. ಎಸ್, ಇಲ್ಲಿ ಡ್ರಸೇರಾ ಅನ್ನುವಂಥದ್ದು ಕೂಡ ಕೀಟಹಾರಿ ಸಸ್ಯವಾಗಿದೆ. ಹಾಗಿದ್ರೆ ನಿಮಗೊಂದು ಪ್ರಶ್ನೆ, ಈಗ ಕೀಟಹಾರಿ ಸಸ್ಯಗಳನ್ನ ಯಾವ್ಯಾವು ಅಂತಕ್ಕಂಥದ್ದನ್ನ ಒಂದು ಪಟ್ಟಿ ಮಾಡ್ಕೊಳ್ಳಿ ನೀವು. ಕೀಟಹಾರಿ ಸಸ್ಯಗಳು ಯಾವುವು ಅನ್ನುವಂಥದ್ದನ್ನ ಒಂದು ಪಟ್ಟಿ ಮಾಡ್ಕೊಳ್ರಿ. ಹಾಗೆ ಸಮಯ ಇದ್ರೆ ಅಥವಾ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ಇತರರಿಗೂ ಕೂಡ ಸಹಕಾರಿ ಆಗ್ಲಿ. ನಮ್ಮ ಸಹಕಾರ ಕಲಿಕೆ ಚಾನಲ್ ಉಟ್ಕೊಂಡಿದ್ದೆ ಹಾಗೆ ಎಲ್ಲರಿಗೂ ಕೂಡ ಸಹಕಾರಿ ಆಗ್ಲಿ ಅನ್ನುವಂಥದ್ದನ್ನ, ಅವರ ಕನಸುಗಳನ್ನ ಸಾಕಾರಗೊಳಿಸ್ಬೇಕಂತಾನೆ ಈ ಸಹಕಾರ ಕಲಿಕೆ ಚಾನಲ್ ಉಟ್ಕೊಂಡಿದೆ. ಅದನ್ನೆಲ್ಲರೂ ಕೂಡ ಪ್ರೋತ್ಸಾಹಿಸ್ತಾ ಇದ್ದೀರಿ. ಹೀಗೆ ಪ್ರೋತ್ಸಾಹಿಸಿ. ಅದರ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಬೇಕಾಗ್ತದ. ಕಾರಣ ನೀವೇನ್ ಮಾಡ್ಬೇಕು, ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಐಕಾನ್ ಅನ್ನ ಒತ್ತಬೇಕು. ಅದಕ್ಕೂ ಮುಂಚೆ ಏನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಮಾಡಿದಿರಿ ಇಲ್ವಾ? ಮಾಡ್ಕೊಳ್ಳೆ. ಈಗ ಚೆನ್ನಾಗಿ ವಿಡಿಯೋ ಬರ್ತದ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದೆ ವಿಡಿಯೋ ನೋಡಿ. ಥ್ಯಾಂಕ್ ಯು. ಬನ್ನಿ ನೋಡೋಣ. ಇವು ಕೂಡ ಮಾಡ್ಕೊಂಡ್ರಲ್ವಾ? ಎಸ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಈ ಕ್ವಶನ್ ಡಿಸ್ಪ್ಲೇ ಆಗೋದಿಲ್ಲ ನಿಮಗೆ. ಎಸ್, ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯ ಇಳು ಪ್ರತಿಕ್ರಿಯೆ ಪತ್ರ ಹರಿತ್ತಿನಲ್ಲಿ ಈ ಭಾಗದಲ್ಲಿ ನಡೆಯುತ್ತದೆ. ಪತ್ರ ಹರಿತ್ತಿನಲ್ಲಿ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಯಾವ ಒಂದು ಭಾಗದಲ್ಲಿ ನಡೀತದ ಅಂತ ಪ್ರಶ್ನೆ ಕೇಳಿದರಲ್ಲಿ 1 ಸ್ಟ್ರೋಮಾ, 2 ಗ್ರಾನ, ಸಿ ಪತ್ರ ಹರಿತ್ತಿನ ಹೊದಿಕೆ, ಡಿ ಸ್ಟ್ರೋಮಾ ಮತ್ತು ಗ್ರಾನ ಎರಡರಲ್ಲೂ ಅನ್ನುವಂಥ ಆಯ್ಕೆಗಳಿವೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಸ್ಟ್ರೋಮಾ ಅನ್ನುವಂಥದ್ದು. ಸೊ ಸ್ಟ್ರೋಮಾ ಅನ್ನುವಂಥ ಒಂದು ಭಾಗದಲ್ಲಿ ಈ ಒಂದು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಆ ಪತ್ರ ಹರಿತ್ತಿನಲ್ಲಿ ನಡೀತಕ್ಕಂಥದ್ದು. ಸೊ ಮುಂದಿನ ಒಂದು ಪ್ರಶ್ನೆ, ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಪೆಪ್ಸಿನ್ ಮತ್ತು ರೆನಿನ್ ಎಂಬ ಕಿಣ್ವಗಳು, ಪೆಪ್ಸಿನ್ ಮತ್ತು ರೆನಿನ್ ಅನ್ನುವಂಥ ಕಿಣ್ವಗಳೇನಿದಾವಲ್ಲ, ಇವು ಯಾವ ಭಾಗದಲ್ಲಿವೆ ಅಥವಾ ಯಾವ ಭಾಗದಲ್ಲಿ ಉತ್ಪತ್ತಿ ಆಗ್ತವೆ ಅನ್ನುವಂಥ ಪ್ರಶ್ನೆ ಇಲ್ಲಿದೆ. ನೋಡು, ಬಾಯಿ, ಜಠರ, ಮೆದೋಜೀರಕಾಂಗ, ಪಿತ್ತಕೋಶ. ಪೆಪ್ಸಿನ್ ಮತ್ತು ರೆನಿನ್ ನಾನು ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಭಾಗ 1, 2 ನಾನು ಇದು ಯಾವುದು ಪರಿಸರ ಅಧ್ಯಯನ ಮತ್ತು ಬೋಧನಾಶಾಸ್ತ್ರ ಅನ್ನುವಂಥ 2 ವಿಡಿಯೋಗಳಿವೆ. ಭಾಗ 1 ಮತ್ತು 2 ಅಂತ ತುಂಬಾ ಬ್ಯೂಟಿಫುಲ್ ವಿಡಿಯೋಗಳು. ಅವನ್ನು ಕೂಡ ಡಿಸ್ಕ್ರಿಪ್ಷನ್ ಇದ್ದಾವೆ, ಅದನ್ನು ನೋಡ್ಕೊಂಡ್ ಬನ್ನಿ. ಅಲ್ಲಿ ಹೇಳಿದ್ದೀನಿ ನಾನು ಪೆಪ್ಸಿನ್ ಮತ್ತು ಜಠರ ಅನ್ನುವಂಥವು, ಇವು ಪೆಪ್ಸಿನ್ ಮತ್ತು ಪೆನಿನ್ ಅನ್ನುವಂಥವು ಜಠರದಲ್ಲಿ ಕಂಡು ಬರ್ತಕ್ಕಂಥ 2 ಅಂಶ ಕಿಣ್ವಗಳಾಗಿವೆ. ಅರ್ಥ ಆಯ್ತಾ? ಓಕೆ, ಮುಂದಿನ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಜಠರ, ಪೆಪ್ಸಿನ್ ಮತ್ತು ರೆನಿನ್. ದೊಡ್ಡ ಕರುಳು ಮತ್ತು ಸಣ್ಣ ಕರುಳು ಸೇರುವ ಭಾಗದಲ್ಲಿ ಕಂಡುಬರುವ ಸಣ್ಣ ಅಂಗ ಯಾವುದು ಆಗಿದ್ರೆ? ದೊಡ್ಡ ಕರುಳು, ಸಣ್ಣ ಕರುಳು ಎರಡೂ ಕೂಡ ಸೇರುವಂತ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಣ್ಣ ಅಂಗ ನೋಡಿಲಿ, ಮೆದೋಜೀರಕಾಂಗ, ಯಕೃತ್, ಅಪೆಂಡಿಕ್ಸ್, ಜಠರ. ಈ ಪದವನ್ನು ತುಂಬಾ ಸರಿ ಕೇಳಿರ್ತೀರಿ. ಸರಿಯಾದ ಉತ್ತರ ಅಪೆಂಡಿಕ್ಸ್. ಎಸ್, ಕೆಲವೊಂದ್ಸರಿ ಏನೋ ತೊಂದರೆ ಆದಾಗ ಅಪೆಂಡಿಕ್ಸ್ ಆಪರೇಷನ್ ಆಗಿದೆ ಅಂತಕ್ಕಂಥದ್ದನ್ನ ನೀವು ಪದ ಕೇಳಿರ್ತೀರಿ. ಆ ಅಪೆಂಡಿಕ್ಸ್ ಎಲ್ಲಿ ಬರ್ತದ ನೋಡಿಲಿ, ದೊಡ್ಡ ಕರುಳು, ಸಣ್ಣ ಕರುಳು ಎರಡೂ ಕೂಡ ಸೇರುವಂತ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಸಣ್ಣ ಒಂದು ಅಂಗ ಅದು ಅಪೆಂಡಿಕ್ಸ್. ಓಕೆ, ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಪರಾವಲಂಬಿ ಜೀವಿ ಅಲ್ಲ? ನೋಡಿ, ನಾವು ಕ್ವಶನ್ ಅನ್ನ ಯಾವಾಗ ಸರಿಯಾಗಿ ಓದ್ಕೋತೀವೋ ಅವಾಗ ನಾವು ಸರಿಯಾದಂತ ಉತ್ತರವನ್ನ ಹಾಕ್ಲಿಕ್ಕೆ ಸಮರ್ಥರಾಗ್ತೇವೆ. ಹೇಗಪ್ಪ ಅದು ಅಂದ್ರೆ, ನಾವು ಬಹಳ ಅಲ್ಲಿ ಕ್ಯೂರಿಯಾಸಿಟಿ ಇರೋದ್ರ ಜೊತೆಗೆ ನಮಗೆ ಒಂದ್ ಸ್ವಲ್ಪ ಕುತೂಹಲ, ಕಾತುರತೆ ಬಂದ್ಬಿಡ್ತದೆ ಯಾವಾಗ ನಮಗೆ ಗೊತ್ತಿರ್ತಕ್ಕಂಥ ಪ್ರಶ್ನೆಗಳು ಬಂದಾಗ. ಇಲ್ಲಿ ನೋಡಿ, ಇವುಗಳಲ್ಲಿ ಯಾವುದು ಪರಾವಲಂಬಿ ಜೀವಿ ಅಷ್ಟೇ ಓದ್ಬಿಡ್ತೀವಿ ನಾವು. ಎಸ್, ಅದನ್ನು ಮುಂದೂ ಕಂಪ್ಲೀಟ್ ಓದ್ಬೇಕು. ಅಲ್ಲ ಅಂತ ಪ್ರಶ್ನೆ ಓದೋದೇ ಇಲ್ಲ. ಪರಾವಲಂಬಿ ಜೀವಿ ಎರೆಹುಳು, ಜಂತುಹುಳು, ಕೊಕ್ಕೆ ಹುಳು, ಕಾರಳು. ಇದು ಏನಾರ ಒಂದು ಮೊದಲಿಗೆ ಎರಡನೇದು ಜಂತುಹುಳು ಬಂದ್ಬಿಡ್ತತಿ, ಹಾಕ್ಬಿಡ್ತೀವಿ ಅದನ್ನ. ಎಸ್, ಅದು ಜೀವಿ ಹೌದು ಅಲ್ಲೋ ಏನೋ ನೋಡೋದೇ ಇಲ್ಲ ನಾವು. ಅದಕ್ಕೆ ಏನಂದ್ರೆ ಪ್ರಶ್ನೆಯನ್ನ ಪೂರ ಹೋದ್ರಿ. ಇಲ್ಲಿ ಇವುಗಳಲ್ಲಿ ಯಾವುದು ಪರಾವಲಂಬಿ ಜೀವ ಅಲ್ಲ ಅಂದಾಗ ನಾವು ಸರಿಯಾದಂತ ಆಯ್ಕೆಗೆ ಹಾಕ್ಬೇಕಾಗುತ್ತೆ ಎರೆಹುಳು. ಯಾವುದು? ಎರೆಹುಳು ಪರಾವಲಂಬಿ ಜೀವಿ ಅಲ್ಲ. ಜಂತುಹುಳು, ಕೊಕ್ಕೆ ಹುಳು, ಕಾರಳು ಹುಳು. ಎಸ್, ಇದರಲ್ಲಿ ನೀವು ಮೊದಲು ಪರಾವಲಂಬಿ ಜೀವಿ ಅನ್ನೋದ್ರಾಗ ಬಿ ಸುತ್ತಿ ಬಿಡ್ತೀರಿ. ಯಾಕಂದ್ರೆ ನಿಮಗೆ ಪರಾವಲಂಬಿ ಜೀವಿ ಯಾವುದು ಅಂತ ಕೇಳ್ಯಾರ ಅನ್ಕೊಂಡ್ಬಿಟ್ಟಿರ್ತೀರಿ ನೀವು. ಅಲ್ಲ ಅಂದಾಗ ಆಗ್ಬೇಕಾಗುತ್ತೆ ಎರೆಹುಳು. ಆಯ್ತಾ? ಓಕೆ, ಥ್ಯಾಂಕ್ ಯು. ಓಕೆ, ಇಲ್ಲಿವರೆಗೂ ಪೋಷಣೆಯನ್ನ ನೋಡಿದ್ವಿ. ಹಾಗಿದ್ರೆ ಪೋಷಣೆ ಆದ್ಮೇಲೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತೊಂದು ಟಾಪಿಕ್ ಯಾವುದು ನಿಮಗೆ ಸಿಲೆಬಸ್ ಅಲ್ಲಿ ಅಂದ್ರೆ ಉಸಿರಾಟ. ಎಸ್, ಉಸಿರಾಟ.
ಉಸಿರಾಟದ ಮೇಲೆ ಇರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಒಂದನೇದು, ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಬಿಡುಗಡೆಯಾಗುವ ಪ್ರಮುಖ ಉತ್ಪನ್ನ ಯಾವ್ದಾಗಿದ್ರೆ? ಈಗಾಗಲೇ ಗೊತ್ತಾಯ್ತು, ಕಾರ್ಬನ್ ಡೈಆಕ್ಸೈಡ್. ನಾನು ಎಲ್ಲ ಆಯ್ಕೆ ಹೇಳಲ್ಲ, ಇಲ್ಲಿ ಗೊತ್ತಾಗ್ಬಿಡ್ತೈತಿ ಏನೊಂದು. ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಪ್ರಮುಖ ಉತ್ಪನ್ನ ಕಾರ್ಬನ್ ಡೈಆಕ್ಸೈಡ್. ಎರಡನೇದು, ಆಮ್ಲಜನಕ ಕೊರತೆ ಇದ್ದಾಗ ಉಸಿರಾಟದಲ್ಲಿ ಬಿಡುಗಡೆಯಾಗುವ ಪ್ರಮುಖ ಉತ್ಪನ್ನ ಯಾವುದು? ಆಮ್ಲಜನಕದ ಕೊರತೆ ಇದೆ, ಹಾಗಿದ್ರೆ ಇಲ್ಲಿ ಈಗ ಉಸಿರಾಟ ನಡೀತಾ ಇದೆ, ಅವಾಗ ಯಾವ್ದು ಉತ್ಪತ್ತಿ ಆಗುತ್ತೆ? ಆಯ್ಕೆ 2 ಬಿ, ಲ್ಯಾಕ್ಟಿಕ್ ಆಮ್ಲ. ಇಲ್ಲಿ ಆಯ್ಕೆಗಳು ಕಾರ್ಬನ್ ಡೈಆಕ್ಸೈಡ್ ಇದೆ, ಎಥೆನಾಲ್ ಇದೆ, ಆಮ್ಲಜನಕ ಇದೆ. ಹಾಗಾಗಿ ಇಲ್ಲಿ ಆಯ್ಕೆ 2 ಲ್ಯಾಕ್ಟಿಕ್ ಆಮ್ಲ ಸರಿಯಾಗಿರ್ತಕ್ಕಂಥದ್ದು. ಮೂರನೇದು, ಮೃದ್ವಂಗಿಗಳಲ್ಲಿ ಉಸಿರಾಟದ ಅಂಗ ಯಾವುದು? ಕಿವಿರು, ಟ್ರೇಕಿಯಾ, ಟಿನಿಡಿಯಾ, ಶ್ವಾಸಕೋಶ. ಮೃದ್ವಾಂಗಿಗಳಲ್ಲಿ ಉಸಿರಾಟದ ಅಂಗ ಯಾವುದು ಅಂದ್ರೆ ಟಿನಿಡಿಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕಿವಿರಿನಿಂದ ಯಾವ ಉಸಿರಾಡ್ತವೆ? ಮೀನು. ಎಸ್. ಮತ್ತೆ ಗಾಳಿಯಲ್ಲಿರುವ ಆಕ್ಸಿಜನ್ ಅಲ್ವಿಯೋಲೈಗಳಿಂದ ರಕ್ತಕ್ಕೆ ಈ ಕ್ರಿಯೆಯ ಮೂಲಕ ಸೇರುತ್ತದೆ. ಗಾಳಿಯಲ್ಲಿರುವ ಆಕ್ಸಿಜನ್ ಅಲ್ವಿಯೋಲೈಗಳಿಂದ ರಕ್ತಕ್ಕೆ ಈ ಕ್ರಿಯೆಯ ಮೂಲಕ ಸೇರ್ತದ. ಯಾವ ಕ್ರಿಯೆ ಆಗಿದ್ರೆ? ಅಭಿಸರಣಿ, ವಿಸರಣೆ, ಕ್ರಿಯಾತ್ಮಕ ಸಾಗಾಣಿಕೆ, ಮೇಲಿನ ಎಲ್ಲವೂ. ಯಾವ ಕ್ರಿಯೆ? ಎಸ್, ಸರಿಯಾದ ಉತ್ತರ ವಿಸರಣಾ ಕ್ರಿಯೆಯಿಂದ ಸಾಗ್ತದ. ಮುಂದಿನ ಪ್ರಶ್ನೆ, ಅನ್ನನಾಳ ಮತ್ತು ಶ್ವಾಸನಾಳ ಇವೆರಡನ್ನೂ ಮುಚ್ಚಿ ತೆರೆಯಲು ಸಹಾಯಕವಾಗುವ ಅಂಗ ಯಾವುದು? ನೋಡಿ, ಅನ್ನನಾಳ ಮತ್ತು ಏನು ಶ್ವಾಸನಾಳ ಅದವಲ್ಲ, ಇವೆರಡನ್ನೂ ಕೂಡ ಮುಚ್ಚಿ ತೆರೆಯಲು ಸಹಾಯವಾಗುವ ಅಂಗ ಯಾವ್ದಪ್ಪ? ನಾಲಿಗೆ, ಆಯ್ಕೆ ಬಿ ಎಪಿಗ್ಲಾಟಿಸ್, ಆಯ್ಕೆ ಸಿ ಧ್ವನಿ ಪೆಟ್ಟಿಗೆ, ಆಯ್ಕೆ ಡಿ ಧ್ವನಿ ತಂತು. ಸರಿಯಾದಂಥ ಉತ್ತರ ಇಲ್ಲಿ ನಾಲಿಗೆ ಅಲ್ಲ, ಎಪಿಗ್ಲಾಟಿಸ್ ಅನ್ನುವಂಥ ಎರಡನೇ ಆಯ್ಕೆ ಸರಿ. ಮೂರನೇದು, ಜೀವಕೋಶದಲ್ಲಿ ಪೈರುವೇಟ್ ವಿಭಜನೆಯಾಗಿ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆಯಾಗುವ ಭಾಗ ಯಾವುದು? ಜೀವಕೋಶದಲ್ಲಿ ಪೈರುವೇಟ್ ವಿಭಜನೆ ಆದಾಗ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆ ಆಗುವಂಥ ಭಾಗ ಯಾವುದು? ಕೋಶ ದ್ರವನ, ಕ್ಲೋರೋಪ್ಲಾಸ್ಟ್, ಮೈಟ್ರೋಕಾಂಡ್ರಿಯಾ ಹಾಗೂ ನ್ಯೂಕ್ಲಿಯಸ್. ಸರಿಯಾದ ಉತ್ತರ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾದಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ಅನಿಲಗಳ ವಿನಿಮಯ ನಡೆಯುವ ಭಾಗ ಯಾವುದು? ಅನಿಲಗಳ ವಿನಿಮಯ ಎಲ್ಲಿ ನಡೀತದೆ ಈ ಸಸ್ಯಗಳಲ್ಲಿ? ಕಾಂಡದಲ್ಲಿನ, ಪತ್ರರಂಧ್ರದಲ್ಲಿನ, ಎಲೆಗಳಲ್ಲಿನ, ಬೇರುಗಳಲ್ಲಿನ? ಎಲ್ಲಿ? ಸರಿಯಾದ ಉತ್ತರ ಪತ್ರರಂಧ್ರಗಳಲ್ಲಿ ಈ ಒಂದು ವಿನಿಮಯ ಕಾರ್ಯ ನಡೀತದ, ಅನಿಲಗಳ ವಿನಿಮಯ. ನಂತರ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ಯಾವುದಾಗಿದ್ರೆ? ಯಾವ್ದಪ್ಪ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉತ್ಪತ್ತಿ ಆಗೋದು? ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ಗ್ಲುಕೋಸ್, ಸುಕ್ರೋಸ್. ಯಾವುದು? ಆಕ್ಸಿಜನ್ ಉತ್ಪತ್ತಿ ಆಗುತ್ತೆ. ಇದೇ ಮಾನವನಿಗೆ ಉಸಿರಾಟಕ್ಕೆ ಅನುಕೂಲ ಆಗುತ್ತೆ, ಮಾನವನ ಉಸಿರಾಟಕ್ಕೆ ಅಲ್ವಾ? ಓಕೆ. ಮೀನು ತನ್ನ ಉಸಿರಾಟಕ್ಕೆ ಬಳಸುವ ಆಕ್ಸಿಜನ್ ಎಲ್ಲಿರ್ತದೆ ನೋಡಿಲಿ? ನೀರಿನ ಅಣುವಿನಲ್ಲಿರುವ ಆಕ್ಸಿಜನ್, ಗಾಳಿಯಲ್ಲಿರುವ ಆಕ್ಸಿಜನ್, ನೀರಿನಲ್ಲಿ ಕರಗಿರುವ ಆಕ್ಸಿಜನ್, ಮೇಲಿನ ಎಲ್ಲವೂ. ಯಾವ್ದಾಗಿದ್ರೆ ಸರಿಯಾದ ಉತ್ತರ? ಮತ್ತು ನಾನು ಈ ರೌಂಡ್ ಮಾಡೀನಿ ಅನ್ಕೊಂಬಿಟ್ಟು ನೀವು ಮೇಲಿನ ಎಲ್ಲವೂ ಅನ್ಕೋಬೇಡಿ. ಸರಿಯಾದ ಉತ್ತರ ಆಯ್ಕೆ 2 ನೀರಿನಲ್ಲಿ ಕರಗಿರುವ ಆಕ್ಸಿಜನ್. ಇದನ್ನ ಬಳಸ್ತಾ ಹೋಗ್ತದೆ. 10ನೇ ಪ್ರಶ್ನೆ, ಮಾನವನಲ್ಲಿ ಆಕ್ಸಿಜನ್ ಸಾಗಾಣಿಕೆಯಲ್ಲಿ ಪ್ರಮುಖವಾಗಿ ಬೇಕಾದ ರಕ್ತ ಕಣ ಯಾವುದು? ಆಕ್ಸಿಜನ್ ಸಾಗಾಣಿಕೆಯಲ್ಲಿ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ರಕ್ತ ಕಣಗಳು ಬಿಳಿ ರಕ್ತ ಕಣಗಳ, ಕೆಂಪು ರಕ್ತ ಕಣಗಳ, ಪ್ಲೇಟ್ಲೆಟ್ಸ್ ಅಥವಾ ಪ್ಲಾಸ್ಮಾನ? ಎಸ್, ಸರಿಯಾದಂಥ ಉತ್ತರ ಕೆಂಪು ರಕ್ತ ಕಣಗಳು ಬೇಕಾಗ್ತವೆ. ಕೆಂಪು ರಕ್ತ ಕಣಗಳು ನಮಗೆ ಸಹಾಯಕವಾಗ್ತವೆ ಸಾಗಾಣಿಕೆಯಲ್ಲಿ. ಓಕೆ, ಈಗ ಉಸಿರಾಟ ಮುಗೀತು. ನಂತರ ಯಾವುದಪ್ಪ ಅಂದರೆ ಸಾಗಾಣಿಕೆ. ಯಾವುದು? ಸಾಗಾಣಿಕೆಯನ್ನು ನೋಡೋಣ ಈಗ. ಓಕೆ, ಬನ್ನಿ ಮೊದಲನೇ ಪ್ರಶ್ನೆಗೆ. ಸಸ್ಯಗಳಲ್ಲಿ ನೀರು ಮತ್ತು ಖನಿಜ ಲವಣಾಂಶಗಳನ್ನು ಸಾಗಿಸುವ ಅಂಗಾಂಶ ಯಾವುದು? ಸಸ್ಯಗಳಲ್ಲಿ ನೀರು ಮತ್ತು ಖನಿಜ ಲವಣಾಂಶಗಳನ್ನು ಸಾಗಿಸುವ ಅಂಗಾಂಶ ಸ್ಕೈಲಮ್. ಯಾವುದು? ಸ್ಕೈಲಮ್ ಆಗ್ತದೆ. ಹಾಗಿದ್ರೆ ಫ್ಲೋಯಮ್ ಏನ್ ಮಾಡ್ತದ? ಇದು ಆಹಾರ ಸಂಗ್ರಹಣೆಯನ್ನ ಮಾಡ್ತದೆ. ಯಾವುದು? ಫ್ಲೋಯಮ್ಮು ಸಸ್ಯಗಳಿಗೆ ಆಹಾರ ಸಂಗ್ರಹಣೆ ಸಾಗಿಸುವ ಅಂಗಾಂಶ ಯಾವುದಂದ್ರೆ, ಆಹಾರ ಅಂದಾಗ ಫ್ಲೋಯಮ್ ಹಾಕ್ಬೇಕು. ಆದರೆ ನೀವು ನೀರು ಮತ್ತು ಖನಿಜ ಲವಣಾಂಶಗಳನ್ನ ಅಂದಾಗ ಸ್ಕೈಲಮ್ ಅಂತಕ್ಕಂಥದ್ದನ್ನ ಹಾಕ್ಬೇಕು, ನೆನಪಿರಲಿ. ಓಕೆ, ಮುಂದಿಂದು 2ನೇ ಪ್ರಶ್ನೆ ಬನ್ನಿ. ಸಸ್ಯಗಳಲ್ಲಿ ನೀರು ಮತ್ತು ಖನಿಜ ಲವಣಾಂಶಗಳನ್ನ ಗುರುತ್ವಾಕರ್ಷಣೆಯ ವಿರುದ್ಧವಾಗಿ ಸಾಗಿಸಲು ಕಾರಣವಾದ ಸೆಳೆತ ಯಾವುದು? ಒಂದನೇದು ಗುರುತ್ವ ಬಲ, ಬಾಷ್ಪೀಭವನ ಸೆಳೆತ, ಆಯ್ಕೆ 3 ವಸ್ತು ಸ್ಥಾನಾಂತರಣ, ಆಯ್ಕೆ 4 ಮೇಲಿನ ಎಲ್ಲವೂ ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ
ಬಾಷ್ಪ ವಿಸರ್ಜನಾ ಸೆಳೆತ. ಎಸ್, ಸರಿಯಾದ ಉತ್ತರ ಬಾಷ್ಪ ವಿಸರ್ಜನಾ ಸೆಳೆತ ಅಂತಕ್ಕಂಥದ್ದೇನಿದೆ ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ ಮುಂದಿಂದು, ಸಸ್ಯಗಳಲ್ಲಿ ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಸಾಗಿಸುವ ಅಂಗಾಂಶ ಯಾವುದು? ಈ ಎಲೆಗಳಲ್ಲಿ ತಯಾರಾಗಿರ್ತಕ್ಕಂಥ ಆಹಾರವನ್ನು ಸಾಗಿಸುವ ಅಂಗಾಂಶ ಯಾವುದು? ಇಲ್ಲೇ ಇದೆ ನೋಡಿ, ಆಗಲೇ ಹೇಳ್ಬಿಟ್ಟಿದ್ದೀನಿ ನಾನು. ಆಹಾರ ಸಾಗಾಣಿಕೆಯನ್ನು ಮಾಡ್ತಕ್ಕಂಥದ್ದು ಫ್ಲೋಯಂ ಆಗ್ತದೆ. ಯಾವುದು? ಫ್ಲೋಯಂ ಅಂಗಾಂಶ ಆಹಾರವನ್ನು ಸಾಗಿಸುವಂಥ ಒಂದು ಅಂಗಾಂಶ ಆಗಿದೆ. ಓಕೆ, ಮೀನಿನ ಹೃದಯದಲ್ಲಿರುವ ಕೋಣೆಗಳ ಸಂಖ್ಯೆ ಎಷ್ಟು? ಮೀನಿನ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ? 2, 4, 1, 3. ಎಷ್ಟು? ಸರಿಯಾದ ಉತ್ತರ 2 ಕೋಣೆಗಳಿವೆ ಮೀನಿನಲ್ಲಿ. ಹಾಗಿದ್ರೆ ಮಾನವನಲ್ಲಿ ಎಷ್ಟು ಕೋಣೆಗಳಿವೆ? ಕಮೆಂಟ್ ಹಾಕ್ರಿ, ಮಾನವನ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ? ಎಸ್, ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಿಲೆಬಸ್ ಇರತಕ್ಕಂಥ ಟಾಪಿಕ್ ಯಾವುದು ಅಂದರೆ ವಿಸರ್ಜನೆ. ಯಾವುದು? ವಿಸರ್ಜನೆ. ಹಾಗಿದ್ರೆ ಈ ವಿಸರ್ಜನೆಗೆ ಸಂಬಂಧಿಸಿರುವಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾವೀಗ ನೋಡ್ಕೊಂಡು ಹೋಗೋಣ. ಓಕೆ ಬನ್ನಿ. 1ನೇ ಪ್ರಶ್ನೆ ಹೀಗಿದೆ: ಮೂತ್ರಜನಕಾಂಗದ ರಚನೆ ಮತ್ತು ಕಾರ್ಯದ ಮೂಲ ಘಟಕ ಯಾವುದು? ಮೂತ್ರಜನಕಾಂಗದ ರಚನೆ ಮತ್ತು ಕಾರ್ಯದ ಮೂಲ ಘಟಕ ನ್ಯೂರಾನು, ನೆಫ್ರಾನು, ಆಕ್ಸಾನು ಯಾವುದು ಅಲ್ಲ? ಯಾವುದಾಗಿದ್ರೆ? ಎಸ್, ಇದಕ್ಕೆ ನೀವು ಗೆಸ್ ಮಾಡಿರ್ತೀರಿ. ನೆಫ್ರಾನ್ ಸರಿಯಾದಂಥ ಉತ್ತರ ಆಗ್ತದೆ. ಮೂತ್ರಜನಕಾಂಗದ ರಚನೆ ಮತ್ತು ಕಾರ್ಯದ ಮೂಲ ಘಟಕ ನೆಫ್ರಾನ್ ಆಗಿರ್ತದೆ. ಓಕೆ, 2ನೇ ಪ್ರಶ್ನೆ ನೋಡಿ: ಮೂತ್ರದ ಒಣ ಹುಲ್ಲಿನ ಬಣ್ಣಕ್ಕೆ ಕಾರಣವಾದ ವರ್ಣಕ ಯಾವುದಾಗಿದ್ರೆ? ಈ ಮೂತ್ರ ಒಣ ಹುಲ್ಲಿನ ಬಣ್ಣ ಇರ್ತದೆ, ಸೊ ಅಲ್ವಾ? ನಮ್ಮ ಯೂರಿನ್ ಒಣ ಹುಲ್ಲಿನ ಬಣ್ಣಕ್ಕೆ ಇದ್ದಾಗ ಅದಕ್ಕೆ ಕಾರಣವಾಗಿರ್ತಕ್ಕಂಥ ವರ್ಣಕ ಯಾವುದಾಗಿದ್ರೆ? ಹಿಮೋಗ್ಲೋಬಿನ್, ಯೂರೋಕ್ರೋಮ್, ಮೆಲಿನ ಎಲ್ಲವೂ ಇರೋದ್ರಿಂದ ಆ ರೀತಿ ಇರ್ತದ. ಯಾವುದು ಅಂದರೆ ಎಸ್, ಎಕ್ಸಾಕ್ಟ್ಲಿ ಯೂರೋಕ್ರೋಮ್ ಅನ್ನುವಂಥ ಒಂದು ವರ್ಣಕ ಇರೋದರಿಂದ ಅದು ಆ ರೀತಿ ಒಣ ಹುಲ್ಲಿನ ಬಣ್ಣ ಕಾಣ್ತದೆ, ನಮಗೆ ಎಲ್ಲೋ ಕಾಣ್ತದೆ. ಓಕೆ, 3ನೇ ಪ್ರಶ್ನೆ: ಮಾನವನ ಮೂತ್ರದಲ್ಲಿರುವ ಪ್ರಮುಖ ತ್ಯಾಜ್ಯ ಯಾವುದು? ಎಸ್, ಮಾನವನ ಮೂತ್ರದಲ್ಲಿರುವ ಪ್ರಮುಖ ತ್ಯಾಜ್ಯ ಯೂರಿಕ್ ಆಮ್ಲ, ಯೂರಿಯಾ, ಅಮೋನಿಯಾ, ನೀರು. ಯಾವುದು ಇದರಲ್ಲಿ ಪ್ರಮುಖ ತ್ಯಾಜ್ಯ ಅಂದರೆ ಯೂರಿಯಾ ಅಂತ ಏನಿದೆಯಲ್ಲ, ಇದು ಆ ಒಂದು ಮೂತ್ರದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ತ್ಯಾಜ್ಯ. ಓಕೆ, 5ನೇ ಪ್ರಶ್ನೆ: ನೆಫ್ರಾನ್ನ ಬಟ್ಟಲಿನಾಕಾರದ ರಚನೆ ಎನ್ಲೆ ಕುಣಿತ, ಬೌಮನ್ನರ ಕೋಶ, ಸಂಗ್ರಹಣಾ ನಾಳ, ಲೋಮನಾಳ. ಯಾವುದು ಆಗಿದ್ದರೆ ನೆಫ್ರಾನ್ನ ಬಟ್ಟಲಿನಾಕಾರದ ರಚನೆ ಬೌಮನ್ನನ ಕೋಶ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಓಕೆ, ಈಗ 6ನೇ ಪ್ರಶ್ನೆ: ಸಸ್ಯಗಳಲ್ಲಿ ವಿಸರ್ಜನಾ ವಸ್ತುಗಳು ಕಡಿಮೆ. ಏನು ಇದಕ್ಕೆ ಕಾರಣ? ಯಾಕೆ ಸಸ್ಯಗಳಲ್ಲಿ ವಿಸರ್ಜನಾ ವಸ್ತುಗಳು ಕಡಿಮೆ ಅನ್ನೋದಾದರೆ, ಈಗ ನೋಡಿ ಆಯ್ಕೆಗಳು: ಸಸ್ಯಗಳ ಚಟುವಟಿಕೆ ಕಡಿಮೆ ಇರೋದರಿಂದ, ಸಸ್ಯಗಳ ಬೆಳವಣಿಗೆ ಕಡಿಮೆ ಇರೋದರಿಂದ, 2 ಅಂದರೆ ಎ ಮತ್ತು ಬಿ ಎರಡೂ ಹೌದು, 2 ಅಲ್ಲ, ಇವೆರಡೂ ಅಲ್ಲ. ಯಾವುದು ಕಾರಣ ಆಗಿದ್ರೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಎ, ಸಸ್ಯಗಳ ಚಟುವಟಿಕೆ ಕಡಿಮೆ ಇರೋದರಿಂದ ಅವುಗಳು ಒಂದು ವಿಸರ್ಜನಾ ವಸ್ತುಗಳು ಕಡಿಮೆ ಆಗ್ತವೆ. ಓಕೆ, 7ನೇದು: ಮೂತ್ರಜನಕಾಂಗದ ಕಲ್ಲು ಎಂಬುದು ಸಾಮಾನ್ಯವಾಗಿ ಈ ವಸ್ತು ಆಗಿರುತ್ತದೆ. ಎಸ್, ಎಕ್ಸಾಕ್ಟ್ಲಿ ಎಲ್ಲೋ ಒಂದು ಕಡೆ ಕಲ್ಲಾಗಿದ್ದಾವಂತೆ ಹೊಟ್ಟೆಯಲ್ಲಿ, ಯಾವುದದು ಮೂತ್ರ ಒಂದು ಕೋಶದಲ್ಲಿ ಕಲ್ಲಿವೆ ಅಂತ ಅನ್ನುವಂಥ ಮಾತು ಕೇಳಿದ್ದೀನಿ. ಹಂಗಂತ ಹೇಳಿ ಕಲ್ಲು ಹೋಗಿರ್ತಾವೆ ಅದರೊಳಗೆ? ಅಲ್ಲ. ಹಾಗಿದ್ರೆ ಅದಕ್ಕೆ ಸಾಮಾನ್ಯವಾಗಿ ಆ ವಸ್ತು ಏನು ಅಂದರೆ ಇಲ್ಲಿದೆ ನೋಡಿರಿ: ಆಹಾರದಲ್ಲಿ ತಿಂದ ಕಲ್ಲುಗಳು, ಗಟ್ಟಿಯಾದ ಕಾಳುಗಳ ರೂಪ, ಕ್ಯಾಲ್ಸಿಯಂ ಆಕ್ಸಲೇಟ್ನ ಘನೀಕರಣದ ರೂಪ. ಅದು ಯಾವುದೂ ಅಲ್ಲ. ಯಾವುದಾಗಿದ್ರೆ ಆ ಕಲ್ಲುಗಳು ಏನು? ಅದಕ್ಕೆ ಮೂಲ ರೂಪ ಅಂದರೆ ಇಲ್ಲಿ ನೋಡಿ ಕರೆಕ್ಟ್ ಬಿ ಉತ್ತರ ಆಗ್ತದೆ. ಕ್ಯಾಲ್ಸಿಯಂ ಆಕ್ಸಲೇಟ್ನ ಆ ಘನೀಕರಣದ ರೂಪಗಳು ಕಲ್ಲಿನಾಕಾರ, ಅವು ಕಲ್ಲುಗಳನ್ನು ಮೂತ್ರಜನಕಾಂಗದಲ್ಲಿರ್ತಕ್ಕಂಥ ಕಲ್ಲುಗಳಂತ ಭಾವಿಸ್ತೇವೆ. ಇಷ್ಟು ಆ ವಿಸರ್ಜನೆ ಬಗ್ಗೆ ನೋಡಿದರೆ. ಈಗ ರಚನೆ ಮತ್ತು ಕಾರ್ಯದ ಬಗ್ಗೆ ನೋಡ್ತಾ ಹೋಗೋಣ. ರಚನೆ ಮತ್ತು ಕಾರ್ಯ ಅನ್ನುವಂಥ ನಿಮ್ಮ ಟಾಪಿಕ್ ಮೇಲೆ ಇರ್ತಕ್ಕಂಥ ಪ್ರಶ್ನೋತ್ತರಗಳು. 1ನೇ ಪ್ರಶ್ನೆ ಭಾಳ ಇಂಪಾರ್ಟೆಂಟ್. ಇವು ಇದರಲ್ಲಂತೂ ಡೆಫಿನೆಟ್ಲಿ ಪ್ರಶ್ನೆಗಳು ಬಂದಿದ್ದಾವೆ ತುಂಬ ಸರಿ. ಓಕೆ, ಜೀವಕೋಶ ಕಂಡುಹಿಡಿದ ವಿಜ್ಞಾನಿ ಯಾರೀಗ? ಜೀವಕೋಶವನ್ನು ಕಂಡುಹಿಡ್ತಕ್ಕಂಥ ವಿಜ್ಞಾನಿ ಯಾರು? ರಾಬರ್ಟ್ ಬ್ರೌನ್, ರಾಬರ್ಟ್ ಹುಕ್, ವಿಲಿಯಂ ಆರ್ವೆ, ಅಲೆಕ್ಸಾಂಡರ್ ಫ್ಲೆಮಿಂಗ್. ಯಾರು ಜೀವಕೋಶ ಕಂಡುಹಿಡಿದ್ರೆ? ಸರಿಯಾದ ಉತ್ತರ ರಾಬರ್ಟ್ ಹುಕ್ ಏನಿದ್ದಾನೆ ಈತ ಜೀವಕೋಶವನ್ನು ಕಂಡುಹಿಡ್ತಕ್ಕಂಥ ವಿಜ್ಞಾನಿ. 2ನೇ ಪ್ರಶ್ನೆ: ಪ್ರಾಣಿ ಜೀವಕೋಶದ ಆತ್ಮಹತ್ಯೆ ಚೀಲ ಯಾವುದು? ಪ್ರಶ್ನೆ ಆಗಿದೆ ಅಲ್ವಾ? ತುಂಬ ಸರಿ. ಎಸ್, ಪ್ರಾಣಿ ಜೀವಕೋಶದ ಆತ್ಮಹತ್ಯೆ ಚೀಲ ಮೈಟ್ರೋಕಾಂಡ್ರಿಯಾ, ಲೈಸೋಸೋಮ್, ರೈಬೋಸೋಮ್, ಗಾಲ್ಗಿ ಸಂಕೀರ್ಣ. ಯಾವುದಾಗಿದ್ರೆ ಪ್ರಾಣಿ ಜೀವಕೋಶದ ಆತ್ಮಹತ್ಯೆ ಚೀಲ ಅಂತ ನಾವು ಲೈಸೋಸೋಮನ್ನು ಕರಿತಾ ಹೋಗ್ತೇವೆ. ಯಾವುದು? ಲೈಸೋಸೋಮ್. ಸರಿಯಾದ ಉತ್ತರ ಕೋಶ ಭಿತ್ತಿ. 4ನೇದು: ಪ್ರೊಕ್ಯಾರಿಯೋಟ ಜೀವಕೋಶ ಎಂದರೆ ಅದರಲ್ಲಿ
ಏನಿರ್ತದೆ ನೋಡ್ರಿ, ಪ್ರೊಕ್ಯಾರಿಯೋಟ ಜೀವಕೋಶ ಅಂತ ನಾವು ಯಾವುದಕ್ಕೆ ಕರಿತೀವಿ? ವರ್ಣತಂತು ಅದರಲ್ಲಿರಲ್ಲ, ಕೋಶರಸ ಅದರಲ್ಲಿರಲ್ಲ, ಕೋಶ ಕೇಂದ್ರ ಪೊರೆ ಅದರಲ್ಲಿರಲ್ಲ, ಯಾವುದೂ ಅಲ್ಲ. ಯಾವುದಕ್ಕೆ ನಾವು ಪ್ರೊಕ್ಯಾರಿಯೋಟೋ ಜೀವಕೋಶ ಅಂತ ಕರಿತೀವಿ ಅನ್ನೋದಾದರೆ ಅದು ಜೀವಕೋಶ ಕೇಂದ್ರ ಪೊರೆ ಏನಿರ್ತದಲ್ಲ, ಆ ಜೀವಕೋಶದಲ್ಲಿ ಕೋಶ ಕೇಂದ್ರ ಪೊರೆ ಇರೋದಿಲ್ಲ. ಹಾಗಾಗಿನೇ ಅದನ್ನು ನಾವು ಏನು ಕರಿತೀವಿ? ಪ್ರೊಕ್ಯಾರಿಯೋಟೋ ಜೀವಕೋಶ. ಓಕೆ, ಮುಂದಿನ ಪ್ರಶ್ನೆ. ಕೋಶ ಕೇಂದ್ರ ಕಂಡುಹಿಡಿದ ವಿಜ್ಞಾನಿ ಯಾರಾಗಿದ್ದಾರೆ? ಕೋಶ ಕೇಂದ್ರವನ್ನು ಕಂಡುಹಿಡಿದ ವಿಜ್ಞಾನಿ ರಾಬರ್ಟ್ ಬ್ರೌನ್, ರಾಬರ್ಟ್ ಹುಕ್, ವಿಲಿಯಂ ಆರ್ವೆ, ಅಲೆಕ್ಸಾಂಡರ್ ಫ್ಲೆಮಿಂಗ್. ಯಾರು? ಸರಿಯಾದ ಉತ್ತರ ಒಂದೇದು ರಾಬರ್ಟ್ ಬ್ರೌನ್ ಅನ್ನುವಂಥ ಒಬ್ಬ ವಿಜ್ಞಾನಿ ಕೋಶ ಕೇಂದ್ರ ಕಂಡುಹಿಡ್ತಾನೆ. ಓಕೆ, ಮುಂದಿನ ಪ್ರಶ್ನೆ. ಇವುಗಳಲ್ಲಿ ಪೊರೆರಹಿತ ಕಣದಂಗ ಯಾವುದು? ನೋಡಿಲಿ, ಇವುಗಳಲ್ಲಿ ಪೊರೆರಹಿತ ಕಣದಂಗ, ಪೊರೆ ಸಹಿತ ಅಲ್ಲ, ಪೊರೆರಹಿತ, ಪೊರೆ ಇಲ್ಲದ್ದು, ಮೈಟ್ರೋಕಾಂಡ್ರಿಯಾ, ರಸದಾನಿ, ರೈಬೋಸೋಮ್ಸ್, ಗಾಲ್ಗಿ ಸಂಕೀರ್ಣ. ಯಾವುದಿದರಲ್ಲಿ ಪೊರೆ ರಹಿತ ಅಂದರೆ ರಸದಾನಿ ಏನಿದೆಯಲ್ಲ, ಈ ಕಣದಂಗದಲ್ಲಿ ಪೊರೆ ಇರೋದಿಲ್ಲ. ಮುಂದಿನ ಪ್ರಶ್ನೆ. ಕೋಶ ವಿಭಜನೆ ಸಂದರ್ಭದಲ್ಲಿ ತಾರೆಗಳಾಗಿ ಮಾರ್ಪಡುವ ಕಣದಂಗ ಯಾವುದು? ರಸದಾನಿ. ಕೋಶ ವಿಭಜನೆ ಸಂದರ್ಭದಲ್ಲಿ ತಾರೆಗಳಾಗಿ ಮಾರ್ಪಡುವ ಕಣದಂಗ ರಸದಾನಿ, ರೈಬೋಸೋಮ್ಸ್, ಮೈಟ್ರೋಕಾಂಡ್ರಿಯಾ, ಸೆಂಟ್ರಿಯೋಲ್. ಯಾವುದು? ಎಸ್, ಸರಿಯಾದ ಉತ್ತರ ಸೆಂಟ್ರಿಯೋಲ್. ಮುಂದಿನ ಪ್ರಶ್ನೆ. ವಸ್ತುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸುವಂಥ ಪ್ರಕ್ರಿಯೆಯನ್ನು ಏನು ಕರಿತೇವೆ? ವಿಸರಣೆ, ಅಭಿಸರಣೆ, ಕ್ರಿಯಾತ್ಮಕ ಸಾಗಾಣಿಕೆ? ಯಾವುದು ಅಲ್ಲ. ಯಾವುದು ವಸ್ತುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಅವು ಚಲಿಸ್ತಾ ಇದ್ದಾವೆ ಅಂದರೆ ಅದನ್ನು ನಾವು ವಿಸರಣೆ ಅಂತೇಳಿ ಕರಿತಾ ಹೋಗ್ತೇವೆ. ಓಕೆ, ಮುಂದಿನ ಪ್ರಶ್ನೆ. ನೀರಿನ ಅಣುಗಳು ಅರೆಪಾರಕ ಪೊರೆಯ ಮೂಲಕ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸುವಂಥ ಕ್ರಿಯೆಯನ್ನು ಏನಂತ ಕರಿತೀವಿ? ಆಗಿದ್ರೆ ನೀರಿನ ಅಣುಗಳು ಅರೆಪಾರಕ ಪೊರೆಯ ಮೂಲಕ ಕಡಿಮೆ ಸಾಂದ್ರತೆಯಿಂದ ಈಗ ಇಲ್ಲಿ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಸಾಗ್ತಾ ಇದ್ದಾವೆ. ಹಾಗಿದ್ರೆ ಇದಕ್ಕೇನು ಕರಿತೀವಿ ನಾವು? ಅಭಿಸರಣೆ ಅಂತೇಳಿ ಕರಿತಾ ಹೋಗ್ತೀವಿ. ಕನ್ಫ್ಯೂಸ್ ಆಗಂಗಿಲ್ಲ. ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸುವ ವಸ್ತುಗಳು ಚಲಿಸ್ತಕ್ಕಂಥದ್ದಕ್ಕೆ ನಾವು ವಿಸರಣೆ ಅಂದರೆ ನೀರಿನ ಅಣುಗಳು ಅರೆಪಾರಕ ಪೊರೆಯ ಮೂಲಕ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸ್ತಾ ಇದ್ದಾವೆ ಅಂದರೆ ಅದನ್ನು ಅಭಿಸರಣೆ ಅಂತ ಕರಿತಾ ಹೋಗ್ತೀವಿ. 10ನೇದು. ಮಾನವನ ದೇಹದ ಜೀವಕೋಶಗಳಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟು ವರ್ಣತಂತುಗಳು ಮಾನವನ ಜೀವಕೋಶದಲ್ಲಿ ಇರ್ತವೆ ಅಂದರೆ ಎಸ್, ಸರಿಯಾದ ಉತ್ತರ 23 ಜೊತೆ ಇರ್ತಾವೆ. ಅವು 23 ಜೊತೆ. ಓಕೆ, ಈಗ ಮುಂದಿನ ಒಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದ್ರೆ ಸೂಕ್ಷ್ಮ ಜೀವಿಗಳು. ಯಾವುದು? ಸೂಕ್ಷ್ಮ ಜೀವಿಗಳು. ಏನು ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತೀರಿ, ಆ ಸೂಕ್ಷ್ಮ ಜೀವಿಗಳ ಬಗ್ಗೆ ಈಗ ನಾವು ನೋಡ್ತಾ ಹೋಗೋಣ. ಸೂಕ್ಷ್ಮ ಜೀವಿಗಳು. ಓಕೆ, 1ನೇ ಪ್ರಶ್ನೆ. ಇದರ ಮೇಲೂ ಕೂಡ ತುಂಬಾ ಪ್ರಶ್ನೆಗಳಾಗಿವೆ. ಇವುಗಳಲ್ಲಿ ಪ್ರಾಣಿಗಳ ಮೂಲಕ ಹರಡುವ ರೋಗ ಯಾವುದು? 1 ರೇಬಿಸ್, 2 ಧನುರ್ವಾಯು, ಸಿ ನೆಗಡಿ, ಡಿ ಜ್ವರ. ಯಾವುದಾಗಿದ್ರೆ ಇವುಗಳಲ್ಲಿ ಪ್ರಾಣಿಗಳ ಒಂದು ಮೂಲಕ ಹರಡುವ ರೋಗ ಯಾವುದಂದರೆ ರೇಬಿಸ್. ಸರಿಯಾದ ಉತ್ತರ ರೇಬಿಸ್ ಆಗ್ತದೆ. 3 ಸೂಕ್ಷ್ಮಾಣುಗಳ ಗಾತ್ರವನ್ನು ಅಳೆಯುವ ಏಕಮಾನ ಯಾವುದು? ಸೂಕ್ಷ್ಮಾಣುಗಳ ಗಾತ್ರವನ್ನು ಅಳೆಯತಕ್ಕಂಥ ಏಕಮಾನ 1 ಮೀಟರ್, 2 ಮಿಲಿಮೀಟರ್, 3 ಮೈಕ್ರಾನ್, 4 ಮೈಕ್ರೋಮೀಟರ್. ಸರಿಯಾದ ಉತ್ತರ ಮೈಕ್ರಾನ್ ಆಗ್ತದೆ. ಓಕೆ. 3 ಹಾಲು ಮೊಸರಾಗಲು ಕಾರಣವಾದ ಬ್ಯಾಕ್ಟೀರಿಯಾ ಯಾವುದು? ಹಾಲು ಮೊಸರಾಗಲು ಕಾರಣವಾಗುವ ಬ್ಯಾಕ್ಟೀರಿಯಾ ಮೈಕ್ರೋಬ್ಯಾಕ್ಟೀರಿಯಾ, ಲ್ಯಾಕ್ಟೋಬ್ಯಾಸಿಲಸ್, ರೈಜೋಬಿಯಂ, ಸೊಡೋಮೋನಾಸ್. ಸರಿಯಾದ ಉತ್ತರ ಲ್ಯಾಕ್ಟೋಬ್ಯಾಸಿಲಸ್. ಓಕೆ. 4ನೇದು ಸಿಡುಬು ರೋಗಕ್ಕೆ ಲಸಿಕೆ ಕಂಡಿರ್ತಕ್ಕಂಥ ವಿಜ್ಞಾನಿ ಯಾರು? ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡಿರ್ತಕ್ಕಂಥ ವಿಜ್ಞಾನಿ ಲೂಯಿಸ್ ಪಾಶ್ಚರ್, ಎಡ್ವರ್ಡ್ ಜೆನ್ನರ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ಜೊನಾಸಾಕ್. ಯಾರು? ಸರಿಯಾದ ಉತ್ತರ ಎಡ್ವರ್ಡ್ ಜೆನ್ನರ್. ಲೂಯಿಸ್ ಪಾಶ್ಚರ್ ಏನು ಕಂಡುಹಿಡಿದ್ರು, ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನು ಕಂಡುಹಿಡಿದ್ರು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿರಿ. ಇಲ್ಲಿ ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದಿದ್ದು ಎಡ್ವರ್ಡ್ ಜೆನ್ನರ್. ಮುಂದಿನ ಪ್ರಶ್ನೆ. ಪೆನ್ಸಿಲಿನ್ ಪ್ರತಿಜೈವಿಕ ಕಂಡುಹಿಡಿದ ವಿಜ್ಞಾನಿ ಯಾರು? ಪೆನ್ಸಿಲಿನ್ ಕಂಡುಹಿಡಿದವರು ಲೂಯಿಸ್ ಪಾಶ್ಚರ್, ಎಡ್ವರ್ಡ್ ಜೆನ್ನರ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ಜೊನಾಸಾಕ್. ಸರಿಯಾದ ಉತ್ತರ ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನ್ ಪ್ರತಿಜೈವಿಕವನ್ನು ಕಂಡುಹಿಡಿತಾನೆ. ಮುಂದಿನ ಪ್ರಶ್ನೆ. ಇವುಗಳಲ್ಲಿ ವೈರಸ್ನಿಂದ ಬರುವ ರೋಗ ಯಾವುದು? ಆಗಿದ್ದರೆ ವೈರಸ್ ವೆರಿ ಇಂಪಾರ್ಟೆಂಟ್. ವೈರಸ್ನಿಂದ ಧನುರ್ವಾಯು, ಕಾಲರಾ, ಆನೆಕಾಲು ರೋಗ, ಡೆಂಗ್ಯೂ. ಯಾವ್ದು ಬರ್ತದ? ಸರಿಯಾದ ಉತ್ತರ ಡೆಂಗ್ಯೂ. ಡೆಂಗ್ಯೂ ಬರೋದೇ ಇದು ಒಂದು ವೈರಸ್ನಿಂದ. ಓಕೆ. ಮುಂದಿನ ಪ್ರಶ್ನೆ. ಮಲೇರಿಯಾ ರೋಗ ಈ ಜೀವಿಯಿಂದ ಉಂಟಾಗುತ್ತದೆ? ಸೊಳ್ಳೆ, ಪ್ಲಾಸ್ಮೋಡಿಯಂ,
ವಿಬ್ರಿಯೋ ಕಾಲೆರಾ, ಕ್ಯಾಸ್ಟ್ರಿಡಿಯಂ ಟೆಟಾನಿ. ಯಾವುದಾಗಿದ್ರೆ ಮಲೇರಿಯಾ ರೋಗ ಬರೋದು ಪ್ಲಾಸ್ಮೋಡಿಯಂನಿಂದ ಬರ್ತದೆ. ಓಕೆ, 8ನೇದು, ಸಾಕು ಪ್ರಾಣಿಗಳಿಗೆ ಸಾಮಾನ್ಯವಾಗಿ ವೈರಸ್ನಿಂದ ಬರುವ ರೋಗ ಯಾವುದು? ಸಾಕು ಪ್ರಾಣಿಗಳಿಗೆ ಬರ್ತಕ್ಕಂಥ ವೈರಸ್ನಿಂದ ಬರ್ತಕ್ಕಂಥ ರೋಗ ಯಾವುದು? ಕರಳು ಬೇನೆ, ಕಾಲುಬಾಯಿ ರೋಗ, ಅಜೀರ್ಣತೆ ಎಲ್ಲವೂ. ಇದರಲ್ಲಿ ಒಂದೇ ಇದೆ, ಯಾವುದಂದರೆ ಅದು ಕಾಲು ಬ್ಯಾನಿ ರೋಗ. ಕಾಲು ಬ್ಯಾನಿ ಬಂದತಿ ಅಂತ ಕರಿತಾ ಇರ್ತೀವಿ ನಾವು. ದನಗಳಿಗೆ ಬರ್ತದ, ನಮ್ಮ ಆಕಳು ಕುರಿಗಳಿಗೆಲ್ಲ. ಸೊ ಅವೆಲ್ಲ ಬರ್ತಕ್ಕಂಥದ್ದು ಕಾಲು ಬ್ಯಾನಿ ರೋಗ. ಇದು ಒಂದು ವೈರಸ್ನಿಂದ. 9, ಗಾಳಿಯಲ್ಲಿರುವ ಮುಕ್ತ ನೈಟ್ರೋಜನ್ಗಳನ್ನು ಸ್ಥಿರೀಕರಿಸಿ ಸಸ್ಯಗಳಿಗೆ ದೊರೆಯುವಂತೆ ಮಾಡುವ ಬ್ಯಾಕ್ಟೀರಿಯಾ ಯಾವುದಾಗಿದ್ರೆ? ರೈಬೋಬಿಯಂ, ಸೋಡೋಮೋನಾಸ್, ಬ್ಯಾಸಿಲಸ್, ವಿಬ್ರಿಯೋ. ಯಾವುದು ಸರಿಯಾದ ಉತ್ತರ? ರೈಜೋಬಿಯಂ. ಮುಂದಿನದು, ಇವುಗಳಲ್ಲಿ ಯಾವುದು ವೈರಸ್ನಿಂದ ಬರುವ ರೋಗ ಅಲ್ಲ? ಪ್ರಶ್ನೆ ಗಮನಿಸಿ, ಯಾವುದು ಅಲ್ಲ ಅಂತ ಕೇಳಿದರೆ ಏಡ್ಸು, ಸಾರ್ಸು, ಮಲೇರಿಯಾ, ಕೊರೋನಾ. ಯಾವುದು ವೈರಸ್ನಿಂದ ಬರುವ ರೋಗ ಅಲ್ಲ? ಸರಿಯಾದ ಉತ್ತರ ಮಲೇರಿಯಾ ಆಗ್ತದೆ. ಓಕೆ, ಮುಂದಿನ ಒಂದು ಪ್ರಶ್ನೆ ಗಮನಿಸಿ, ಇವುಗಳಲ್ಲಿ ವಿಘಟಕ ಜೀವಿಗಳು ಯಾವುವು ಅಂತ. ಭಾಳ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದಿನ ಒಂದು ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ ಕೂಡ ಇದು ಕೂಡ. ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳು, ಸೂಕ್ಷ್ಮಾಣುಗಳು. ಯಾವುದು? ವಿಘಟಕಗಳು ಅಂದರೆ ಇಲ್ಲಿ ಸೂಕ್ಷ್ಮಾಣುಗಳು. ಸರಿಯಾದ ಉತ್ತರ ಡಿ. 2ನೇದು, ವಾಯುಮಂಡಲದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಅನಿಲ ಯಾವುದಪ್ಪ? ತುಂಬ ಸಾರಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆಕ್ಸಿಜನ್ನು, ನೈಟ್ರೋಜನ್ನು, ಕಾರ್ಬನ್ ಡೈಆಕ್ಸೈಡು, ಮೀಥೇನು. ಸೊ ನಮಗೆಲ್ಲ ತುಂಬ ಅನಿಸುತ್ತೆ ಯಾವುದಂದರೆ ಆಕ್ಸಿಜನ್ ಇರ್ಬೋದು ಅಂತ. ಅಲ್ಲ, ಭಾಳ ಇರ್ತಕ್ಕಂಥದ್ದು ನೈಟ್ರೋಜನ್. ಸೊ 3ನೇದು, ಈ ಭೂ ರಾಸಾಯನಿಕ ಚಕ್ರಗಳಲ್ಲಿ ಅಪರಿಪೂರ್ಣ ಚಕ್ರ ಯಾವುದು? ಆಕ್ಸಿಜನ್ ಚಕ್ರ, ಕಾರ್ಬನ್ ಡೈಆಕ್ಸೈಡ್ ಚಕ್ರ, ನೈಟ್ರೋಜನ್ ಚಕ್ರ, ಫಾಸ್ಫರಸ್ ಚಕ್ರ. ಯಾವುದು ಭೂ ರಾಸಾಯನಿಕ ಚಕ್ರಗಳಲ್ಲಿ ಅಪರಿಪೂರ್ಣ ಚಕ್ರ ಅಂದರೆ ಫಾಸ್ಫರಸ್ ಚಕ್ರ ಅಪರಿಪೂರ್ಣ ಚಕ್ರ. 4ನೇದು, ಜೈವಿಕ ಘಟಕಗಳಲ್ಲಿರುವ ಪೋಷಕಾಂಶಗಳು ಮತ್ತೆ ಅಜೈವಿಕ ಘಟಕಕ್ಕೆ ಸೇರುವ ಕ್ರಿಯೆ. ಜೈವಿಕ ಘಟಕಗಳಿರ್ತಾವೆ ಪೋಷಕಾಂಶಗಳು, ಅವು ಅಜೈವಿಕ ಘಟಕಕ್ಕೆ ಸೇರ್ತವೆ. ಹಾಗಿದ್ರೆ ಆ ಕ್ರಿಯೆಯನ್ನು ಏನು ಕರಿತೀವಿ? ಸ್ಥಿರೀಕರಣ, ಮರುಚಕ್ರೀಕರಣ. ಎರಡೂ ಅಂದರೆ ಸ್ಥಿರೀಕರಣನೂ ಕರಿತೀವಿ, ಮರುಚಕ್ರೀಕರಣನೂ ಅಂತೀವ. ಎರಡೂ ಅಲ್ಲನಾ? ಯಾವುದು? ಸರಿಯಾದ ಉತ್ತರ ಮರುಚಕ್ರೀಕರಣ ಅಂತೇಳಿ ಕರಿತೀವಿ. ಜೈವಿಕ ಘಟಕಗಳು ಅಜೈವಿಕ ಘಟಕಕ್ಕೆ ಸೇರುವ ಕ್ರಿಯೆ. 5ನೇದು, ಕಾರ್ಬನ್ ಡೈಆಕ್ಸೈಡ್ ನೈಸರ್ಗಿಕವಾಗಿ ಸಸ್ಯಗಳಲ್ಲಿ ಸ್ಥಿರೀಕರಣಗೊಳ್ಳುವ ಕ್ರಿಯೆಯನ್ನು ಏನಂತ ಕರಿತೀವಿ? ಎಸ್, ಸರಿಯಾದ ಉತ್ತರ ದ್ಯುತಿಸಂಶ್ಲೇಷಣ ಕ್ರಿಯೆ. ಕಾರ್ಬನ್ ಡೈಆಕ್ಸೈಡು ನೈಸರ್ಗಿಕವಾಗಿ ಸಸ್ಯಗಳಲ್ಲಿ ಸ್ಥಿರೀಕರಣಗೊಳ್ಳುವಂಥ ಕ್ರಿಯೆಯನ್ನು ನಾವು ದ್ಯುತಿಸಂಶ್ಲೇಷಣ ಕ್ರಿಯೆ ಅಂತೀವಿ. ಉಸಿರಾಟ ಅನ್ನಲ್ಲ, ವಿಸರ್ಜನೆ ಅನ್ನಲ್ಲ. ಮುಂದಿನ ಪ್ರಶ್ನೆ, ಓಜೋನ್ ಪದರ ನಾಶಕ್ಕೆ ಕಾರಣವಾದ ಮಾಲಿನ್ಯಕಾರಕ ಯಾವುದು? ಓಜೋನ್ ಪದರ ನಾಶಕ್ಕೆ ಕಾರ್ಬನ್ ಡೈಆಕ್ಸೈಡ್, 2ನೇದು ಸಲ್ಫರ್ ಡೈಆಕ್ಸೈಡ್, 3 ಕ್ಲೋರೋಫ್ಲೋರೋಕಾರ್ಬನ್, 4 ಕಾರ್ಬನ್ ಮೊನಾಕ್ಸೈಡ್. ಎಸ್, ಸರಿಯಾದ ಉತ್ತರ ಕ್ಲೋರೋಫ್ಲೋರೋಕಾರ್ಬನ್ ಏನಿದೆಯಲ್ಲ ಅದು ನಮ್ಮ ಓಜೋನ್ ಪದರು ನಾಶವಾಗಲಿಕ್ಕೆ ಕಾರಣವಾಗ್ತದೆ. ಮುಂದಿನ ಪ್ರಶ್ನೆ, ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿರ್ತಕ್ಕಂಥ ಅನಿಲ ಯಾವುದು ಅನ್ನುವಂಥ ಪ್ರಶ್ನೆ ಈಗ ನಿಮ್ಮ ಮುಂದಿದೆ. ಕಾರ್ಬನ್ ಡೈಆಕ್ಸೈಡ್, ಕ್ಲೋರೋಫ್ಲೋರೋಕಾರ್ಬನ್, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್. ಯಾವುದಾಗಿದ್ದರೆ ಹಸಿರು ಮನೆ ಒಂದು ಪರಿಣಾಮಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶ? ಎಸ್, ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್. ಮುಂದಿನ ಪ್ರಶ್ನೆ, ಭೂಪಾಲ್ ಅನಿಲ ದುರಂತದಲ್ಲಿ ಬಿಡುಗಡೆಯಾದ ವಿಷಾನಿಲ ಯಾವುದು? ಸೊ ಭೂಪಾಲಲ್ಲಿ ವಿಷಾನಿಲ ಬಿಡುಗಡೆಯಾಗಿ ಎಷ್ಟೋ ಜನ ಸತ್ತೋದ್ರು. ಅದು ದೊಡ್ಡ ದುರಂತ. ತುಂಬ ಸರಿ ಪ್ರಶ್ನೆ. ಅದು ಭೂಪಾಲ್ ಅನಿಲ ದುರಂತ ಅಂತಲೇ ಕುಖ್ಯಾತಿಯನ್ನು ಪಡ್ಕೊಂಡಿದೆ. ಭೂಪಾಲ್ ಅನಿಲ ದುರಂತದಲ್ಲಿ ಏನು ಸೋರಿಕೆ ಆಗಿತ್ತು ಅನಿಲ? ನೋಡಿಲಿ, ಮಿಥೈಲ್ ಐಸೋಸೈನೈಟ್, ಪಾದರಸ, ಮೀಥಾಕ್ಸೈಡ್. ಸರಿಯಾದ ಉತ್ತರ ಇಲ್ಲಿ 2 ಇದಾವೆ ಇದರಲ್ಲಿ ಆಪ್ಷನ್ನು. ಸರಿಯಾದ ಉತ್ತರ ಏನಂದರೆ ಮಿಥೈಲ್ ಐಸೋಸಯಾನೈಟ್ ಅಂತಕ್ಕಂಥ ಒಂದು ವಿಷಾನಿಲ ಬಿಡುಗಡೆಯಾಗಿ ಅಲ್ಲಿ ಆ ಒಂದು ಮಾರಣಹೋಮಕ್ಕೆ ಕಾರಣ ಆಗ್ತದೆ. ನಂತರ ಸಮುದ್ರ ಮತ್ತು ನದಿ ಸೇರುವ ಸ್ಥಳವನ್ನು ಈಗೆಂದು ಕರೀತಾರೆ? ಸಮುದ್ರ ಮತ್ತು ನದಿ ಸೇರ್ತಕ್ಕಂಥ ಸ್ಥಳವನ್ನು ಏನಂತ ಕರಿತೀವಿ? ಅಳಿವೆ ಅಂತ ಕರಿತಾ ಹೋಗ್ತೇವೆ. ಸಮುದ್ರ ತೀರ ಅಲ್ಲ, ದ್ವೀಪ ಅಲ್ಲ. ಇವುಗಳಲ್ಲಿ ಒಂದು ಜೈವಿಕ ಗೊಬ್ಬರಕ್ಕೆ ಉದಾಹರಣೆ ಯಾವುದು? ಯಾವುದು ಜೈವಿಕ ಗೊಬ್ಬರ? ಯೂರಿಯಾ, ಅಮೋನಿಯಂ ಫಾಸ್ಫೇಟ್, ಅಜೋಲಾ, ಸೂಪರ್ ಫಾಸ್ಫೇಟ್. ಸರಿಯಾದ ಉತ್ತರ ಅಜೋಲಾ ಆಗ್ತದೆ. ಮುಂದಿನ ಪ್ರಶ್ನೆ, ಅಪಾಯಕ್ಕೊಳಗಾದಾಗ ಸಸ್ಯ ಮತ್ತು ಪ್ರಾಣಿಗಳನ್ನು ದಾಖಲಿಸುವ ಪುಸ್ತಕ ಯಾವುದು? ನೋಡಿರಿ, ಹಸಿರು ದತ್ತಾಂಶ ಪುಸ್ತಕ, ಸಸ್ಯಗಳ ಪುಸ್ತಕ, ಕೆಂಪು ದತ್ತಾಂಶ ಪುಸ್ತಕ, ಪ್ರಾಣಿಗಳ ಪುಸ್ತಕ. ಅಪಾಯಕ್ಕೆ ಒಳಗಾದ ಸಸ್ಯ ಪ್ರಾಣಿಗಳು ಅಳಿವಿನಂಚಿನಲ್ಲಿರ್ತಕ್ಕಂಥವನ್ನು ಏನು ನಾವು ದಾಖಲಿಸ್ತೀವಲ್ಲ ಅದನ್ನು ಕೆಂಪು ದತ್ತಾಂಶ ಪುಸ್ತಕದಲ್ಲಿ ನಾವು ದಾಖಲೆ ಮಾಡ್ತೇವೆ.
12ನೇದು, ಇವುಗಳಲ್ಲಿ ಒಂದು ಜೈವಿಕ ವಿಘಟನೆಯಾದ ಮಾಲಿನ್ಯಕಾರಕ ಆಗಿದೆ. ಯಾವುದು ಜೈವಿಕ ವಿಘಟನೆಯಾದಾಗ ಮಾಲಿನ್ಯಕಾರಕ? ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, DDT, ಕಾರ್ಬನ್ ಡೈಆಕ್ಸೈಡ್. ಯಾವುದಾಗಿದ್ರೆ ಸರಿಯಾದ ಉತ್ತರ DDT ಅಂತಕ್ಕಂಥದ್ದು ಒಂದು ಜೈವಿಕ ವಿಘಟನೆಯಾದಾಗ ಮಾಲಿನ್ಯ ಆಗ್ತಕ್ಕಂಥ ಮಾಲಿನ್ಯಕಾರಕ ಅದು. ಮುಂದಿನದು ಯುಟ್ರೋಪೀಕರಣ ಎಂದರೆ ಏನು? ಯುಟ್ರೋಪೀಕರಣ ನೀರಿನಲ್ಲಿ ನೈಟ್ರೋಜನ್ ಅಂಶ ಹೆಚ್ಚಾಗಿ ಜಲಸಸ್ಯಗಳು ಹೆಚ್ಚಾಗೋದಕ್ಕೆ, ನೀರಿನಲ್ಲಿ ಸಲ್ಫರ್ ಅಂಶ ಹೆಚ್ಚಾಗಿ ಜಲಸಸ್ಯಗಳು ಹೆಚ್ಚಾಗುವುದು, ನೀರಿನಲ್ಲಿ ಸತುವಿನ ಅಂಶ ಹೆಚ್ಚಾಗಿ ಜಲಸಸ್ಯಗಳು ಹೆಚ್ಚಾಗೋದು ಯಾವುದು ಅಲ್ಲ. ಯುಟ್ರೋಪೀಕರಣ ಅಂದರೆ ನೀರಿನಲ್ಲಿ ಹೈಡ್ರೋಜನ್ ಅಂಶ ಹೆಚ್ಚಾಗಿ ಜಲಸಸ್ಯಗಳು ಹೆಚ್ಚಾಗೋದನ್ನು ನಾವು ಯುಟ್ರೋಪೀಕರಣ ಅಂತ ಕರಿತೀವಿ. ಆಯ್ಕೆ ಒಂದು ಸರಿಯಾದದ್ದು. ನರ್ಮದಾ ಬಚಾವೋ ಆಂದೋಲನದ ಹರಿಕಾರ ಯಾರು ಆಗಿದ್ದಾರೆ? ಹರಿಕಾರರು ನರ್ಮದಾ ಬಚಾವೋ ಒಂದು ಆಂದೋಲನದ ಹರಿಕಾರರು ಮೇಧಾ ಪಾಟ್ಕರ್ ಅನ್ನುವಂಥದ್ದು. ಓಕೆ. ಅಪ್ಪಿಕೋ ಚಳವಳಿಯ ನೇತಾರ ಯಾರು? ಸೊ ಸುಂದರ್ಲಾಲ್ ಬಹುಗುಣ್, ಮೇಧಾ ಪಾಟ್ಕರ್, ಸಲೀಂ ಅಲಿ ಕುರಿಯನ್. ಸರಿಯಾದ ಉತ್ತರ ಸುಂದರ್ಲಾಲ್ ಬಹುಗುಣ್. ಓಕೆ. ಈಗ ಮುಂದಿನ ಒಂದು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಯಾವುದಿದೆ ಅಂದರೆ ದೇಹದ ಚಲನೆಗಳು. ದೇಹದ ಒಂದು ಚಲನೆಗಳು. ಎಸ್, ದೇಹದ ಚಲನೆಗಳು. ಹಾಗಿದ್ರೆ ಈ ದೇಹದ ಚಲನೆಗಳ ಮೇಲಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಕ್ವಿಕ್ಕಾಗಿ ನೋಡ್ಬಿಡೋಣ. ಭುಜ ಮತ್ತು ಸೊಂಟದ ಮೂಳೆ ಕೀಲು ಯಾವುದು? ಸ್ಥಿರ ಕೀಲು ಮೂಳೆ, ತಿರುಗಣಿ ಕೀಲು ಮೂಳೆ, ಬಿಜಾಗರಿ ಮೂಳೆ, ಗುಳಿ ಕೀಲು ಮೂಳೆ. ಯಾವುದಾಗಿದ್ದರೆ ಈ ಭುಜ ಮತ್ತು ಸೊಂಟದ ಕೀಲು ಅಂದರೆ ಗುಳಿ ಕೀಲು ಮೂಳೆ ಅಂತ ಕರಿತಾ ಹೋಗ್ತೀವಿ ಆ ಮೂಳೆಯನ್ನು ನಾವು. ಓಕೆ. 2ನೇದು, ಮೀನಿನ ದೇಹದ ಆಕಾರ ಸುಚಲನಾಕೃತಿ ಇರುವುದರಿಂದ ಮೀನಿಗೆ ಮುಖ್ಯವಾಗಿ ಏನಾಗ್ತದೆ? ಸ್ಥಿರವಾಗಿರಲು ಅನುಕೂಲ, ನೀರಿನಲ್ಲಿ ಮೇಲೆ ತೇಲಲು ಅನುಕೂಲ, ನೀರನ್ನು ಸೀಳಿಕೊಂಡು ಮುಂದೆ ಹೋಗಲು ಅನುಕೂಲ, ಮೇಲೆ ಜಿಗಿಯಲು ಅನುಕೂಲ. ಎಸ್, ಸರಿಯಾದ ಉತ್ತರ ನೀರನ್ನು ಅದು ಸೀಳ್ಕೊಂಡು ಮುಂದೆ ಹೋಗುತ್ತಲ್ಲ ಅದಕ್ಕೆ ಆ ಸುಚಲನಾಕೃತಿ ಕಾರಣ ಆಗ್ತದೆ ಅಥವಾ ಒಂದು ಮುಖ್ಯ ಆಗ್ತದೆ, ಅನುಕೂಲ ಆಗ್ತದೆ. ಮುಂದಿದ್ದು, ಮೀನು ಈಜುವಾಗ ಅದರ ದಿಕ್ಕನ್ನು ನಿರ್ಧರಿಸುವ ಮೀನಿನ ಭಾಗ ಯಾವುದು? ಈಜುವ ರೆಕ್ಕೆಗಳು, ಜೋಡಿಯಾದ ರೆಕ್ಕೆ, ಬಾಲದ ರೆಕ್ಕೆ, ಗುದ ಈಜು ರೆಕ್ಕೆ. ಯಾವುದು? ಸರಿಯಾದ ಉತ್ತರ ಬಾಲದ ರೆಕ್ಕೆನೇ ಅದನ್ನು ನಿರ್ಧಾರ ಮಾಡ್ತದೆ ಯಾವ ದಿಕ್ಕಿಗೆ ಹೋಗ್ಬೇಕಂತಕ್ಕಂಥದ್ದು, ಅದು ಬಡಿತ. ಓಕೆ. ಹುಟ್ಟಿದ ಮಗುವಿನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಆಗಿದ್ದರೆ? ಒಂದು ಮಗು ಹುಟ್ಟಿದೆ, ಆ ಮಗುವಿನ ಒಂದು ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು, ಇದಕ್ಕೆ ನೀವು ಕಮೆಂಟ್ ಮಾಡ್ಬೇಕು ಆನ್ಸರ್ನ. ಕಮೆಂಟ್. ಓಕೆ. ಸ್ಥಿರ ಕೀಲು ಮೂಳೆಗೆ ಉದಾಹರಣೆ ಕೊಡಿ. ಸ್ಥಿರವಾದ ಒಂದು ಕೀಲು ಮೂಳೆ ಎಲ್ಲಿ ಕಂಡು ಬರ್ತದೆ? ಎಸ್, ದವಡೆ ಮೂಳೆ, ಸೊಂಟದ ಮೂಳೆ, ತಲೆಬುರುಡೆ ಮೂಳೆ, ಮಂಡಿ ಮೂಳೆ. ಎಲ್ಲಿ ಸ್ಥಿರ ಕೀಲು ಮೂಳೆ ಕಂಡು ಬರ್ತದೆ ಅಂದರೆ ದವಡೆಯ ಒಂದು ಮೂಳೆ ಸ್ಥಿರ ಕೀಲು ಮೂಳೆ. ಓಕೆ. 6ನೇದು, ವಯಸ್ಕ ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಆಗಿದ್ದರೆ? ಸರಿಯಾದ ಉತ್ತರ ವಯಸ್ಕ ಮಾನವನ ದೇಹದಲ್ಲಿ 206 ಮೂಳೆಗಳಿರ್ತವೆ. ಆದರೆ ಮಗುವಿನಲ್ಲಿ ಎಷ್ಟಿರ್ತವೆ ಪ್ರಶ್ನೆ, ಅದು ಹುಡುಕ್ರಿ ಒಂದು ಸ್ವಲ್ಪ. ಓಕೆ. ಇಲ್ಲಿ ವಯಸ್ಕ ಮಾನವನ ದೇಹದಲ್ಲಿರುವ ಮೂಳೆ 206. ನಂತರ ಎರೆಹುಳುವಿನಲ್ಲಿರುವ ಚಲನಾಂಗ ಯಾವುದು? ಮಿಥ್ಯಪಾದ, ಕಷಾಂಗ, ಬಿರುಗೂದಲು, ಕೀಲುಕಾಳು. ಸರಿಯಾದ ಉತ್ತರ ಬಿರುಗೂದಲು. ಮುಂದಿನ ಪ್ರಶ್ನೆ, ಬೀಜಗರಿ ಕೀಲು ಮೂಳೆಗೆ ಒಂದು ಉದಾಹರಣೆ ಕೊಡಿ. ಬೀಜಾಗರಿ. ಎಸ್, ದವಡೆಯ ಮೂಳೆ, ಮೊಣಕೈ ಕೀಲು ಮೂಳೆ, ತಲೆಬುರುಳಿ ಮೂಳೆ ಎಲ್ಲವೂ. ಬೀಜಾಗರಿ ಒಂದು ಕೀಲು ಮೂಳೆಗೆ ಉದಾಹರಣೆ ಮೊಣಕೈ ಕೀಲು ಮೂಳೆ. ಸರಿಯಾದ ಉತ್ತರ ಆಗುತ್ತೆ. ಓಕೆ ವೀಕ್ಷಕರೇ, ಈ ಒಂದು 2ನೇ ಭಾಗದಲ್ಲೂ ಕೂಡ ಸುಮಾರು ಒಂದು 100ಕ್ಕೂ ಅಧಿಕವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನಾವು ಚರ್ಚೆ ಮಾಡಿದ್ವಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ದು ನಿಜವಾದರೆ, ಅದು ನಿಮಗೆ ಸಹಾಯ ಆಗ್ತಿದೆ ಅನ್ನುವಂಥ ಭಾಸ ನಿಮ್ಮಲ್ಲಿ ಉಂಟಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಒತ್ತಿ ನೋಟಿಫೈ ಆಗಿರಿ ಮತ್ತು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿರಿ. ಸೊ ಇದೇ ರೀತಿಯಾಗಿರ್ತಕ್ಕಂಥ ಮುಂದಿನ ಟಾಪಿಕ್ಕು, ಈಗಿನ ಸದ್ಯಕ್ಕೆ ನಿಮಗೊಂದು 17 ಟಾಪಿಕ್ಗಳು ಮುಗಿದಿದ್ದಾವೆ. ಇನ್ನೂ ಇದಾವೆ ನಿಮ್ಮ ಸಿಲೆಬಸ್ಸಿಗೆ ಸಂಬಂಧಿಸಿರುವಂಥ ಟಾಪಿಕ್ಗಳು. ಆ ಟಾಪಿಕ್ ಮೇಲಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ನಾನು ನಿಮ್ಮ ಮುಂದೆ ತರಲಿದ್ದೇನೆ. ಹಾಗಾಗಿ ಈ ಒಂದು ವಿಡಿಯೋಕ್ಕೆ ನೀವು ಅಭೂತಪೂರ್ವವಾಗಿರ್ತಕ್ಕಂಥ ರೆಸ್ಪಾನ್ಸ್ ನೀಡಿದಾಗ ನಮಗೆ ಮುಂದಿನ ಒಂದು ವಿಡಿಯೋ ಮಾಡಲಿಕ್ಕೆ ಅದು ಎಲ್ಲೋ ಒಂದು ಕಡೆ ನಮಗೆ ಅನುಕೂಲ ಮಾಡಿಕೊಡ್ತದ, ಒಂದು ಸ್ಫೂರ್ತಿ ಕೊಡ್ತದ ಅಂತ ಹೇಳ್ತಾ, ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸ್ತು ಅಂತಂದು ಭಾವಿಸಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜಾಸ್ತಿ ಲೆಂತ್ ಆಗ್ತದೆ. ಸೊ ಕಾರಣ ನೀವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತೀರಿ ಅನ್ನುವಂಥ ಭರವಸೆಯೊಂದಿಗೆ ಟಾಟಾ ಬಾಯ್, ಟೇಕ್ ಕೇರ್, ನಮಸ್ಕಾರ, ಶುಭ ದಿನ.